भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुवांसस्तनूभिः व्यशेम देवहितं यदायुः स्वस्ति न इन्द्रो रुद्रश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति। ಐದು ಪ್ರಶ್ನೆಗಳನ್ನು ನಾವು ನಿನ್ನೆ ತನಕ ನೋಡಿದ್ದೇವೆ. ಇದು ಕೊನೆಯ ಪ್ರಶ್ನೆ. ವಿಫಲಾದ ನಂತರ 6 ಜನ ಋಷಿಗಳು ಬಂದವರ ಪ್ರಶ್ನೆಗಳಲ್ಲಿ ಇದು 6ನೇ ಪ್ರಶ್ನೆ. ಇಷ್ಟರ ತನಕ ಸೃಷ್ಟಿಯ ವಿಸ್ತಾರಗಳು ಹೇಗಾಯಿತು, ದೇಹದಲ್ಲಿ ಪಿಂಡಾಂಡದ ರಚನೆ ಹೇಗೆ, ಬ್ರಹ್ಮಾಂಡದ ರಚನೆ ಹೇಗೆ, ಇದರ ವಿವರ ಬಂತು. ಆಮೇಲೆ ಅಂಥ ಭಗವಂತನ ಉಪಾಸನೆಯನ್ನು ಓಂಕಾರದಿಂದ ಹೇಗೆ ಮಾಡಬೇಕು ಅನ್ನೋ ವಿಷಯವೂ ಬಂತು. ಈ ಕೊನೆಯದಾಗಿ ಸಂಸಾರ ಅಂದರೆ ಏನು, ಅದರಿಂದ ಬಿಡುಗಡೆ ಅಂದರೆ ಏನು, ಅದನ್ನೊಂದು ನ್ಯೂಮರಾಲಜಿ ಹೇಳ್ತಾರೆ. ನಂಬರ್ 16, ನಮಗೆ ಯಾವುದಾದ್ರೂ ಒಂದು ಸಂಗತಿಯನ್ನು ಭಾಷೆಯಲ್ಲಿ ಹೇಳಿದರೆ ಭಾಷೆಗೆ ಒಂದು ಡಿಫ್ರೆಂಟ್ ಆದ ಮೀನಿಂಗ್ ಇಲ್ಲ. ಒಬ್ಬೊಬ್ಬರೇ ಒಂದೊಂದು ಅರ್ಥ ಆಗುತ್ತೆ ಭಾಷೆಯಲ್ಲಿ ಮಾತಾಡಿದರೆ. ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಮಗೆ ಅರ್ಥ ಆಗುತ್ತೆ. ಮತ್ತು ಅದು ಒಂದೇ ನಮ್ಮ ಅನುಭವಕ್ಕಿಂತ ಹೆಚ್ಚು ನಮ್ಮ ಕಾಂಟೆಕ್ಸ್ಟು. ಈಗ ಸಂಸ್ಥೆಯಲ್ಲಿ ಒಂದು ಮಾತಿದೆ, ಅಸ್ತಮೇತಿಗೆ ಭಸ್ತಿಮಾನ ಅಂತ. ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ. ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಅಂಗಡಿಯವರಿಗೆ ಅಂಗಡಿ ಮುಚ್ಚಲಿಕ್ಕೆ ಸಮಯ ಆಯಿತು ಅಂತ ಅರ್ಥ ಆಗೋದು. ಒಬ್ಬ ಬ್ರಹ್ಮಚಾರಿಗೆ ಜಪ ಮಾಡಲಿಕ್ಕೆ ಸಮಯ ಆಯಿತು ಅಂತ ಅರ್ಥ ಆಗೋದು. ಒಬ್ಬ ಹೊಸದಾಗಿ ಮದುವೆ ಆದ ಮನೆಗೆ ಮನೆಯಲ್ಲಿ ಹೆಂಡತಿ ಕಾಯ್ತಾಳೆ, ಬೇಗ ಹೋಗಬೇಕು ಅಂತ. ಈಗ ಅದು ಒಂದು ವಾಕ್ಯದಿಂದ ಆಗುವ ಮೀನಿಂಗ್ ಬೇರೆ ಬೇರೆ, ಅವರವರ ಕಾಂಟೆಕ್ಸ್ಟ್ ಇದ್ದಕ್ಕಂಥ ಮೀನಿಂಗ್ ಆಗುತ್ತೆ. ಸೊ ಅದರಿಂದ ಒಂದು ಭಾಷೆಗೆ ಖಚಿತವಾದ ಮೀನಿಂಗ್ ಇಲ್ಲ, ಅದು ಕಾಂಟೆಕ್ಸ್ಟ್ ಇದಕ್ಕೆ ತಕ್ಕ ಬದಲಾಗ್ತಾ ಹೋಗುತ್ತೆ. ಎರಡನೇದು ನಮ್ಮ ಎಕ್ಸ್ಪೀರಿಯನ್ಸಿಗೆ ತಕ್ಕಂತೆ. ನಾನು ಒಂದು ಶಬ್ದವನ್ನು ಹೇಳ್ತೇನೆ, ಅದು ನನ್ನ ಅನುಭವದಿಂದ ನಾನು ಹೇಳೋದು, ನೀವು ಅದಕ್ಕೆ ಅರ್ಥ ಮಾಡೋದು ನಿಮ್ಮ ಅನುಭವದಿಂದ. ಸೊ ಇಟ್ ಮೇ ಬಿ ಟೋಟಲಿ ಡಿಫ್ರೆಂಟ್ ಫ್ರಮ್ ಮೈ ಮೀನಿಂಗ್. ಸೊ ಒಂದು ಶಬ್ದ ಎಲ್ಲರಿಗೂ ಒಂದೇ ಅರ್ಥ ಕೊಡೋದು ಸಾಧ್ಯ ಇಲ್ಲ, ಅವರವರ ಅನುಭವದ ಹಿನ್ನೆಲೆಯಲ್ಲಿ ಅವರವರು ಅದಕ್ಕೆ ಅರ್ಥ ಮಾಡ್ತಾರೆ. ಹಾಗಾಗಿ ಒಂದು ಭಾಷೆಗೆ ಖಚಿತವಾದ ಮೀನಿಂಗ್ ಕೊಡಬೇಕಾಗಿದ್ದರೆ ನ್ಯೂಮರಾಲಜಿ ಇಸ್ ರಿಕ್ವೈರ್ಡ್. ನ್ಯೂಮರಾಲಜಿಯಲ್ಲಿ ಈ ರೀತಿ ವೇಗ ಆದಂಥ ಮೀನಿಂಗ್ ಇಲ್ಲವೇ ಇಲ್ಲ. 2 ಗುಡ್ಸಿ 2 ಅಂದರೆ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಅದು 2 1 2 4 1 4, ಅದನ್ನೇ ಬೇರೆ ಶೇಡ್ಸ್, ಡಿಫ್ರೆಂಟ್ ಶೇಡ್ಸ್ ಆಫ್ ಮೀನಿಂಗ್ ಬರೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಪ್ರಾಚೀನರು ಒಂದು ಸಂಖ್ಯೆ ತಗೊಂಡು ಒಟ್ಟು ಇಡೀ ವಾಟ್ ಈಸ್ ಇಂಡಿಯನ್ ಫಿಲಾಸಫಿ ಅಂದರೆ ಅದು 18 ಅಂದರೆ 18 ಅಂದರೆ 16 ಇಸ್ ಜೀವ, ಸೋಲ್, ಸೆಲ್ಫ್. 16 ಜೀವನ ಸಂಖ್ಯೆ. ಅವನಿಗೆ 15 ಬೇಲಿಗಳು. ಈ 15 ಬೇಲಿಗಳು ಸುತ್ತುವರಿದಾಗ ದಟ್ ಈಸ್ ಸಂಸಾರ. ಆ ಬೇಲಿಗಳನ್ನು ಕಳಿಸಿಕೊಂಡಾಗ ದಟ್ ಈಸ್ ರಿಲೀಫ್ ಫ್ರಮ್ ಬಾಂಡೇಜ್, ರಿಲೀಸ್ ಫ್ರಮ್ ಬಾಂಡೇಜ್, ಅದೇ ಮುಕ್ತಿ. ಸೊ 15 ಬೇಲಿಗಳು, ಅದು 15 ಬೇಲಿಗಳಿಗೆ ಜಡ ಪ್ರಪಂಚ. ಆ 15 ಬೇಲಿಗಳಿಗೆ ಒಟ್ಟಿಗಿರತಕ್ಕಂಥವನು 16ನೇ ಜೀವ. ಆ ಬೇಲಿ ಹಾಕಿ ಜೀವನವನ್ನು ಇರಿಸಿದವಳು 17ನೇವಳು ಲಕ್ಷ್ಮಿ, ಚಿತ್ ಪ್ರಕೃತಿ. ಆ ಬೇಲಿಯಿಂದ ಬಿಡಿಸಿ ಮೋಕ್ಷ ಕೊಡುವವರು 18ನೇವ ನಾರಾಯಣ. ಸೊ 18 ಅಂದರೆ ಅಲ್ಲಿಗೆ ಇಂಡಿಯನ್ ಫಿಲಾಸಫಿಯಲ್ಲಿ ಮುಗೀತು. 19ನೇ ನಂಬರ್ ಇಲ್ಲ, ದಟ್ ಈಸ್ ದ ಫೈನಲ್ ನಂಬರ್. ಅದನ್ನು ಹೇಳ್ತಕ್ಕಂಥದ್ದು ಮಂತ್ರ ಇದು. 16 ಕಲೆಗಳ ಆಚೆಗೆ ಇರತಕ್ಕ ಭಗವಂತ ಅಂತ. 16 ಕಲೆಗಳ ಆಚೆಗೆ 2 ಶಕ್ತಿಗಳಿವೆ, ಲಕ್ಷ್ಮೀ ನಾರಾಯಣ. ಅದು ಈ ಕಲೆಗಳಿಗೆಲ್ಲ ಒಡೆಯ ಅವನು ಅಂತ. ಆ ಷೋಡಶ ಕಲೆಗಳು ಯಾವುದು? ಸಂಸಾರದಲ್ಲಿ 15 ಕಲೆಗಳಿಂದ ನಾವು ಸುತ್ತುವರೆದಾಗ ನಾವು ದಟ್ ಈಸ್ ಕಾಲ್ಡ್ ಬಾಂಡೇಜ್, ಸಂಸಾರ. ಅದು ಏನು 15 ಬೇಲಿಗಳು. ತಮಾಷೆ ಏನು ಅಂದರೆ ಒಂದು ಬೇಲಿ ಅಲ್ಲ, 15 ಬೇಲಿ ಒಳಗೆ ಜೀವ ಇರ್ತಾನೆ. ತಮಾಷೆ ಏನು ಅಂದರೆ 15 ಬೇಲಿ ಒಳಗೆ ಇರುವ ನನಗೆ ಮರೆತು ಹೋಗ್ತೇನೆ. ನಾನು 15 ಬೇಲಿಗಳ ಹೊರಗೆ ಕೂತ್ಕೊಂಡು ನಾನು ಯಾರು ಅಂತ ಹುಡುಕ್ತಾ ಇರ್ತೇನೆ. ಸೊ ಆವಾಗ ಜೀವನ ಪರಿಚಯವೂ ಮರೆತು ಹೋಗುತ್ತೆ, ದೇವರ ಪರಿಚಯವೂ ಮರೆತು ಹೋಗುತ್ತೆ ಜೀವನಿಗೆ. ಆ ಬೇಲಿಗಳ ಸುತ್ತ ಆ ಬೇಲಿಗಳೇ ಮುಳುಗಿ ಬಿಡ್ತಾನೆ. ಅದು ಒಂದು ಅಧ್ಯಾತ್ಮದ ಅತ್ಯಂತ ಅಪೂರ್ವವಾದಂಥ ಒಂದು
ನ್ಯೂಮರಿಕಲ್ ಸೈನ್ಸ್. ಅದನ್ನು ಕೊನೆಯದಾಗಿ ಸುಕೇಶ ಹೇಳ್ತಾನೆ. ಅತಹೈನಂ ಸುಕೇಶ ಭಾರದ್ವಾಜ ಪಪ್ರಚ್ಛ. ಅದು ಎಷ್ಟು ದುರ್ಲಭ ಅನ್ನೋದಕ್ಕೋಸ್ಕರ ಅದಕ್ಕೊಂದು ಉಪಕಥೆ ಹೇಳ್ತಾನೆ. ಮೊದಲು ಅವನ ಹತ್ರ ಒಬ್ಬರು ಕೇಳಲಿಕ್ಕೆ ಬಂದಿದ್ರು. ಭಗವನ್ ಹಿರಣ್ಯನಾಭ, ಅವನು ಕೌಸಲ್ಯೋ ರಾಜಪುತ್ರ ಮಾಪೇತ್ಯ ಏನಂ ಏತಂ ಪ್ರಶ್ನಂ ಅಪೃಚ್ಛತ ಅಂತ ಹೇಳ್ತಾರೆ. ಭಾಳ ಹಿಂದೆ ಒಬ್ಬರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು ಅಂತ. ಯಾರು ಅವನು ಅಂದರೆ ಅವನು ಕೋಸಲ ದೇಶದ ರಾಜಕುಮಾರ, ಅವನು ಕ್ಷತ್ರಿಯ. ಹಿಂದೆ ಈ ವಿದ್ಯೆಯ ಅಧಿಗಮನದಲ್ಲಿ ಒಂದು ಪೈಪೋಟಿ ಇತ್ತು ಬ್ರಾಹ್ಮಣರಲ್ಲಿ ಮತ್ತು ಕ್ಷತ್ರಿಯರಲ್ಲಿ. ಎಷ್ಟೋ ವಿದ್ಯೆಗಳು ಕ್ಷತ್ರಿಯರಿಗೆ ಗೊತ್ತಿದ್ದದ್ದು ಬ್ರಾಹ್ಮಣರಿಗೆ ಗೊತ್ತಿರಲಿಲ್ಲ. ಅದು ಸುಮಾರು ಬರುತ್ತೆ ಉಪನಿಷತ್ನಲ್ಲಿ. ಉದ್ದಾಲಕ ಒಂದು ಪ್ರಶ್ನೆಯನ್ನು ಮಗ ಕೇಳ್ತಾನೆ ಉದ್ದಾಲಕನ ಹತ್ರ, ನನಗೂ ಗೊತ್ತಿಲ್ಲಪ್ಪ ಈ ವಿಷಯ, ಪಂಚಾಗ್ನಿ ಅಂದರೆ ಏನು ಅಂತ ಗೊತ್ತಾ ಅಂತ ಕೇಳ್ತಾನೆ ಶ್ವೇತಕೇತು. ಯಾಕೆಂದರೆ ಶ್ವೇತಕೇತು ಒಂದು ಅರಮನೆಯಲ್ಲಿ ಹೋದಾಗ ಪಂಚಾಗ್ನಿಯಿಂದ ಏನು ಅಂತ ಕೇಳ್ತಾರೆ, ಅವನಿಗೆ ಗೊತ್ತಿಲ್ಲದೆ ಬಂದ್ಬಿಡ್ತಾನೆ. ಅವನ ಅಪ್ಪನ ಹತ್ರ ಬಂದು ಕೇಳ್ತಾನೆ ಪಂಚಾಗ್ನಿ ಅಂದರೆ ಏನು ಅಂತ. ಆಗ ಅಪ್ಪ ಹೇಳ್ತಾನೆ, ನನಗೂ ಗೊತ್ತಿಲ್ಲ, ನಾವು ಹೋಗಿ ಕಲಿಯೋಣ ರಾಜನ ಹತ್ರ ಅಂತ. ಹಾಗೆ ಮಗನಿಗೆ ಇನ್ಸಲ್ಟು. ಅವನತ್ರ ಹೋಗಿ ನಾನೇನು ಕೇಳೋದು, ನೀವು ಹೋಗಿ ಕಲ್ತ್ಕೊಂಡು ಬನ್ನಿ ಮತ್ತು ನೀವು ಹೇಳಿ ಅಂತ ಕೂತ್ಬಿಡ್ತಾರೆ. ಅಪ್ಪ ಹೋಗ್ತಾನೆ, ಹೋಗಿ ಅವನ ಹತ್ರ ಪಾಠ ಕಲ್ತ್ಕೊಂಡು ಬರ್ತಾನೆ. ಅಂದರೆ ಜ್ಞಾನಕ್ಕೋಸ್ಕರ ಅವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವೈಶ್ಯ, ಈ ಪ್ರಶ್ನೆ ಎಲ್ಲಿ ನಾಲೆಜ್ ಇದೆ ಅದಕ್ಕೆ ಸ್ಪೆಷಲ್. ಸೊ ಹೇಳ್ತಾನೆ ಆ ಕ್ಷತ್ರಿಯನಲ್ಲಿ ಆ ನಾಲೆಜ್ ಇದ್ದರೆ ಅದನ್ನು ನಾವು ಕಲ್ತುಕೊಳ್ಬೇಕು ಅಂತ ಅವನು ಹೋಗಿ ಅವನು ಶಿಷ್ಯತ್ವ ಸ್ವೀಕಾರ ಮಾಡಿ ಅವನು ಕಲ್ತ್ಕೊಂಡು ಬರ್ತಾನೆ. ಹಾಗೆಯೇ ಇಲ್ಲಿ ಒಬ್ಬ ಇವನು ಸುಕೇಶ ಭಾರದ್ವಾಜ ಅನ್ನೋನು ನೋಡಿ, ಅವನು ಬ್ರಾಹ್ಮಣ ಋಷಿ. ಅವನಂತೂ ಒಬ್ಬ ಕ್ಷತ್ರಿಯ ಬಂದು ಕೇಳ್ತಾ ಇದ್ದಾನೆ. ಯಾಕಂದರೆ ಕ್ಷತ್ರಿಯರು ಮತ್ತು ಬ್ರಾಹ್ಮಣರಲ್ಲಿ ಈ ಜ್ಞಾನದ ಬಗ್ಗೆ ವಿಶೇಷವಾದ ಚರ್ಚೆಗಳು ನಡೆಯುತ್ತಿದ್ದ ಕಾಲ. ಹಾಗಾಗಿ ಆ ಬ್ರಾಹ್ಮಣ ಅವನು ಪ್ರಶ್ನೆ ಕೇಳ್ತಾನೆ. ಆ ಕ್ಷತ್ರಿಯ ಕೌಸಲ್ಯ ರಾಜಪುತ್ರ, ಕೋಸಲ ದೇಶದ ರಾಜಕುಮಾರ, ಅವನ ಹೆಸರು ಹಿರಣ್ಯನಾಭ ಅಂತ. ಅವನು ಮಾಂ ಉಪೇತ್ಯ ಏನಂ ಪ್ರಶ್ನಂ ಅಪೃಚ್ಛತ. ಅವನು ನನ್ನ ಬಳಿಗೆ ಬಂದು ಬಹಳ ಹಿಂದೆ ಒಮ್ಮೆ ಈ ಪ್ರಶ್ನೆ ಹಾಕಿದ. ಏನು ಅಂದರೆ, ಷೋಡಶಕಲಂ ಭಾರದ್ವಾಜ ಪುರುಷಂ ವೇತ್ಥ. ಷೋಡಶ ಕಲೆಯಿಂದ ಕೂಡಿಕೊಂಡಿರತಕ್ಕ ಪುರುಷ ಅಂತಂದರೆ ಪುರುಷೋ ಹವೈ. ಇವರೆಲ್ಲ ವೇದಜ್ಞರು, ಇವರಿಗೆ ಪುರುಷ ಶಬ್ದಕ್ಕೆ ಅರ್ಥ ಗೊತ್ತಿದೆ. ಯಾಕೆಂದರೆ ಪುರುಷ ಅಂದರೆ ಅಥವಾ ಆತ್ಮ ಅಂದರೆ ಪುರುಷೋ ಹವೈ ನಾರಾಯಣ. ಪುರುಷ ಸೂಕ್ತ ಪ್ರತಿಪಾದ್ಯ ನಾರಾಯಣ ಅಂದರೆ ಪುರುಷ ಶಬ್ದಕ್ಕೆ ವಿಷ್ಣು ಅಂತ ಅನ್ನುವ ಅರ್ಥ ವೇದಕಾಲದಲ್ಲಿ ಅದು ವೆಲ್ ನೋನ್, ಯಾರಿಗೂ ಅದರ ಬಗ್ಗೆ ಡೌಟ್ ಇರಲಿಲ್ಲ. ಆದರೆ ವಿಷ್ಣುವಿಗೆ ಪುರುಷ ಅವನಿಗೆ, ಯಾಕೆಂದರೆ ಪುರುಷ ಅಂದರೆ ಏನು ಗೊತ್ತಾ, ಪುರು ಸಹ ಎಲ್ಲಕ್ಕಿಂತ ದೊಡ್ಡವ, ಅವನಿ ಪ್ರೆಸೆಂಟ್ ಅಂದರೆ ಎಲ್ಲ ವಿಶ್ವ ಅನಂತ ಆಕಾಶಕ್ಕಿಂತ ದೊಡ್ಡವ. ಆಮೇಲೆ ಪುರದಲ್ಲಿ ಇರುವವ, ಪುರ ಅಂದರೆ ಬ್ರಹ್ಮಾಂಡಪುರದಲ್ಲಿ ಇರುವವ. ಆಮೇಲೆ ಪುರದಲ್ಲಿ ಪಿಂಡಾಂಡಪುರದಲ್ಲಿ ಇರುವವ. ಸೊ ಬ್ರಹ್ಮಾಂಡದೊಳಗೆ ತುಂಬಿರುವವ, ಒಂದೊಂದು ಪಿಂಡಾಂಡದೊಳಗೂ ತುಂಬಿರುವವ. ಪಿಂಡಾಂಡಕ್ಕಿಂತಲೂ ದೊಡ್ಡವನಾದವ, ಅವನನ್ನು ಪುರುಷ ಅಂತ. ಹಾಗಾಗಿ ಅದು ಪುರುಷ ಶಬ್ದ ಭಗವಂತನನ್ನು ಹೇಳುತ್ತೆ ಅನ್ನೋದು ವೇದಜ್ಞರಿಗೆ ಎಲ್ಲರಿಗೂ ಗೊತ್ತಿತ್ತು. ಪುರುಷ ಅಂದರೆ ಏನು ಅಂತ ಡೌಟ್ ಇರಲಿಲ್ಲ ಯಾವತ್ತೂ ಯಾರಿಗೂ ಕೂಡ. ಅದೇ ಪುರುಷ ಶಬ್ದವನ್ನು, ಆಮೇಲೆ ವಿಷ್ಣು ಶಬ್ದವನ್ನು, ಆತ್ಮ ಶಬ್ದವನ್ನು ಬ್ರಹ್ಮಸೂತ್ರದಲ್ಲಿ ಸಮನ್ವಯ ಮಾಡೋದಿಲ್ಲ. ಯಾಕೆಂದರೆ ಆ ಯಜ್ಞ ಶಬ್ದ ಇವೆಲ್ಲ ಯಜ್ಞೋ ವೈ ವಿಷ್ಣು ಪುರುಷೋಹವಾವ ನಾರಾಯಣ ಅಂತ ಇದು ವೇದದಲ್ಲಿ ಬಹಳ ಫೇಮಸ್ ಆಗಿರತಕ್ಕಂಥದ್ದು. ಪುರುಷ ಅಂತ ಹೇಳಿದರೆ ಪುರುಷ ಸೂಕ್ತ ಅಂದರೆ ಅದು ವಿಷ್ಣು ಸೂಕ್ತ ಅಂತ. ಆದರೆ ಆ ಪುರುಷನಿಗೆ 14 ಕಲೆಗಳ ಒಡೆಯ ಅಂತ ಹೇಳ್ತಾರೆ. ಷೋಡಶ ಕಲ ಪುರುಷ ಅಂತ. ಈ ಪುರುಷನ ಅಧೀನವಾಗಿರ್ತಕ್ಕ 16 ಕಲೆಗಳು ಯಾವುದು, ಆ 16 ಕಲೆಗಳು ಏನು ಅಂತ ಗೊತ್ತಾ ನಿನಗೆ ಅಂತ ಇವನ ಹತ್ರ ಬಂದು ಕೇಳಿದ್ದಾನೆ. ಸುಕೇಶ ಭಾರದ್ವಾಜನ ಹತ್ರ ಕೋಸಲ ದೇಶದ ರಾಜಕುಮಾರ ಹಿರಣ್ಯನಾಭ ಕೇಳಿದ, 16 ಕಲೆಗಳು ಯಾವುದು ಅಂತ ತಿಳಿಬೇಕಿತ್ತಪ್ಪ, ನಿನಗೇನಾದರೂ ಗೊತ್ತೋ ಅಂತ. ತಮಹಂ ಕುಮಾರಮಬ್ರುವಂ. ನಾನು ಆ ಹುಡುಗನಿಗೆ ಹೇಳಿದೆ, ಇನ್ನೊಂದು ತಮಾಷೆ ಇದೆ ನೋಡಿ, ವೇದದಲ್ಲಿರುವುದು ಅಬ್ರುವಂ ಅಂತ, ವ್ಯಾಕರಣ ಪ್ರಕಾರ ಅಬ್ರವಂ ಅಂತ ಆಗುತ್ತೆ. ಅಬ್ರುವಂ ಅಂತ ಅವರು ಪ್ರಯೋಗ ಮಾಡ್ತಾರೆ ಪ್ರಾಚೀನರು. ಇದಕ್ಕೆ ಅಂದರೆ ನಮ್ಮ ರೀತ್ಯ ಇದು ಗ್ರಾಮ್ಯಾಟಿಕಲಿ ಇಟ್ ಈಸ್ ನಾಟ್ ಕರೆಕ್ಟ್, ಇಟ್ಸ್ ರಾಂಗ್. ಬಟ್ ಈ ಪ್ರಾಚೀನ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ಏನು ಗೊತ್ತಾ, ಯಾವುದೇ ಒಂದು ಶಬ್ದವನ್ನು ನೀವು ಡಿಸ್ಟಾರ್ಟ್ ಮಾಡಿದರೆ ಇಟ್ ಗಿವ್ಸ್ ಸಮ್ ಮೋರ್ ಮೀನಿಂಗ್. ಉದಾಹರಣೆಗೆ ಒಂದು ಅಕ್ಷರಕ್ಕೆ ಅಥವಾ 3ನೇ ಅಕ್ಷರ ಸೇರಿಸಿದರೆ
ಈಗ ಅಕಾರಕ್ಕೆ ಆ ಈ ಉ ಈ ಉಣು ಉಕಾರ ಸೇರಿಸಿದರೆ ಅದರ ಆಧಿಕ್ಯವನ್ನು ಹೇಳುತ್ತೆ. ತೃತೀಯೋ ಅತಿಶಯ ಅಂತ ಗ್ರಾಮರ್, ವೇದದ ಗ್ರಾಮರ್. ಅದರಿಂದ ಅಬ್ರವಂ ಅಂದರೆ ಹೇಳಿದೆ ಅಂತ, ಅಬ್ರುವಂ ಅಂದರೆ ತಾತ್ಪರ್ಯಪೂರ್ವಕವಾಗಿ ಹೇಳಿದೆ ಅಂತ, ಒತ್ತಾಯ ಮಾಡಿ ಹೇಳಿದೆ ಅಂತ. ಇಲ್ಲಪ್ಪ ನನಗೆ ಅವ್ನು ನಂಬಲಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಸುಮ್ಮನೆ ಮುಚ್ಚಿಗೆ ಮಾಡ್ತೀರಿ, ನನಗೆ ಹೇಳಬಾರ್ದು ಅಂತ ಏನು ಮಾಡ್ತಾ ಇದ್ದೀರಿ ಅಂತ. ಇಲ್ಲಪ್ಪ ಖಂಡಿತ ಗೊತ್ತಿಲ್ಲ ಅಂತ ಹೇಳಿದೆ ಅಂತ ಹೇಳೋದಕ್ಕೋಸ್ಕರ ಅಬ್ರವಂ ಅನ್ನೋದನ್ನು ಅಬ್ರುವಂ ಅಂತ ಹೇಳ್ತಾರೆ. ಅಲ್ಲಿ ಒಂದು ಅಕ್ಷರ ಅಕಾರಕ್ಕೆ ಉಕಾರ ಬಂದರೆ ಅದು ಆಧಿಕ್ಯ ಅರ್ಥಕ್ಕಾಗ್ಬಿಡುತ್ತೆ. ಈಗ ಬಳಿತ್ಥ ತದ್ವಪುಷೇಧಾಯಿ ದರ್ಶತಂ ಅಂತಿದೆ ಮಂತ್ರ. ದರ್ಶತಂ ಅಂದರೆ ಜ್ಞಾನ ಸ್ವರೂಪ ಅಂತ ಅರ್ಥ. ದರ್ಶನ ಅನ್ನುವ ಜ್ಞಾನ ಅಂದರೆ ಹೌದು, ತಾಥಾ ದಾ ಅದು ಮೂರನೇ ಅಕ್ಷರ, ದಾಧಾನ ಒಂದು ಮೂರನೇ ಅಕ್ಷರ, ಮೂರನೇ ಅಕ್ಷರದಿಂದ ಮೂರನೇ ಅಕ್ಷರ ಅತಿಶಯವಾದ ಜ್ಞಾನ ಸ್ವರೂಪವನ್ನು ಹೇಳುತ್ತೆ. ದರ್ಶತಂ ಅಂದ್ಬಿಟ್ರೆ ತುಂಬ ಜ್ಞಾನ, ಅದು ಮಡುಗಟ್ಟಿದ ಜ್ಞಾನದ ಮಡು, ಅದು ಘನಿ ಅಂತ ಅರ್ಥವನ್ನು ಹೇಳುತ್ತೆ. ಹಾಗೆ ಆ ಅಕ್ಷರಗಳನ್ನು ಈಗ ಉದಾಹರಣೆಗೆ ನೋಡಿ, ಒಂದು ಶಬ್ದ ಈಗ ನಮ್ಮ ಕನ್ನಡದಲ್ಲಿ ಹಾಗೆ ಆಗುತ್ತೆ. ಒಂದು ಅಕ್ಷರಕ್ಕೆ ಅಂದರೆ ಮೂರನೇ ಅಕ್ಷರ, ಈಗ ಕಾ ಅಂತಿದೆ, ಅದು ಕನ್ನಡ ಕಾಗೆ ಅಂತ ಆಗಲಿಲ್ಲ, ಕಾಗ ಮೂರನೇ ಅಕ್ಷರ. ಹಾಗೆ ಸಹಜವಾಗಿ ಒಂದು ಅಕ್ಷರಕ್ಕೆ ಅದು ಮೂರನೇ ಅಕ್ಷರ ಗ್ರಾಮ್ಯಾಟಿಕಲಿ ಭಾಷಾಶಾಸ್ತ್ರದ ಪ್ರಕಾರ ಅಧಿಕ್ಯ ಅರ್ಥದಲ್ಲಿ ಬರುತ್ತೆ. ಅದು ಬೇರೆ ಭಾಷೆಗಳಲ್ಲೂ ಹಾಗಾಗುತ್ತೆ. ಈಗಿನ ನಮ್ಮ ಪಾಣಿನೀಯ ಗ್ರಾಮರ್ ಪ್ರಕಾರ ಹಾಗೆ ಪ್ರಯೋಗ ಮಾಡೋ ಹಾಗಿಲ್ಲ. ಬಟ್ ಪ್ರಾಚೀನ ಸಂಸ್ಕೃತದಲ್ಲಿ ತುಂಬ ಇದೆ ಅಂತ. ಈಗ ನಾವು ಕನ್ನಡದಲ್ಲೇ ರೀಜನಲ್ ಡಿಫ್ರೆನ್ಸಸ್, ಮನೆ ಅಂತೇವೆ, ನೀವು ಧಾರವಾಡ ಕಡೆ ಹೋದರೆ ಮನಿ ಅಂತ. ಅದು ಮನೆ ತಪ್ಪು ಮನಿ ತಪ್ಪು, ಯಾವ ತಪ್ಪಲ್ಲ, ಎರಡು ಸರಿ. ಹಾಗೆ ಅಬ್ರವಂ ಅಬ್ರವಂ ಎರಡು ಸರಿಯೇ. ಅದು ಆ ಭಾಷೆ ಒಂದೇನು ಅಂದರೆ, ನಾವು ಕಲಿತು ಆಡುವ ಭಾಷೆ ಉಂಟಲ್ವ, ಅದು ಪುಸ್ತಕ ಬುಕ್ಕಿಶ್ ನಾಲೆಜ್ ನಮಗೆ. ಆ ಪುಸ್ತಕದಲ್ಲಿ ಇದ್ದ ಹಾಗೆ ಮಾತಾಡ್ತೇವೆ. ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಕಲಿತು ಮಾತಾಡೋದು. ಅವರು ಭಾಷೆ ಕಲಿತು ಮಾತಾಡೋದಲ್ಲ, ಇಟ್ ಈಸ್ ದೇರ್ ಟಂಗ್. ಸೊ ಅವರು ಅದಕ್ಕೆ ಬೇರೆ ಎಕ್ಸ್ಪ್ರೆಷನ್ ಕೊಡಬೇಕು ಅಂದರೆ ಅದಕ್ಕೆ ಬೇರೆ ಇಂಟೋನೇಷನ್ ಬೇರೆ ಕೊಟ್ಬಿಡ್ತಾರೆ, ಅಕ್ಷರ ಬೇರೆ ಹಾಕಿಬಿಡ್ತಾರೆ. ಅದು ಬೇಕಾದಷ್ಟು ಅಂಥದ್ದಿದೆ ನೋಡಿ. ಅದರಿಂದ ಆಗೋ ತೊಂದರೆ ನೋಡಿ. ಈ ಕಡೆ ಮೈಸೂರು ಕಡೆ ಆ್ಯಸ್ ಅನ್ನೋದಕ್ಕೆ ಕತ್ತೆ ಅಂತಾರೆ, ಅದನ್ನ ಧಾರವಾಡ ಕತ್ತಿ ಅಂತಾರೆ. ಕತ್ತಿಯಿಂದ ನಮ್ಮಲ್ಲಿ ಬೇರೆ ಕತ್ತಿ ಗುಡುಗೋರು. ಅಂದರೆ ಅದು ಒಂದು ರೀಜನ್ನಲ್ಲಿ ಶಬ್ದಗಳು ಬೇರೆ ಬೇರೆ ಆಗ್ತಾ ಇರ್ತವೆ. ಆದರೆ ಅದು ರೀಜನಲ್ ಡಿಫ್ರೆನ್ಸ್. ಸಂಸ್ಕೃತದಲ್ಲಿ ಇಂಥ ರೀಜನಲ್ ಡಿಫ್ರೆನ್ಸಸ್ ತುಂಬ ಇದೆ. ಈ ಉದಾಹರಣೆಗೆ ಕಂಬೋಜ ಅಂದರೆ ಈಗ ಅಲ್ಲಿ ಇಲ್ಲ. ಕಂಬೋಜ ಅಂದರೆ ಕಾಬೂಲ್. ಕಂಬೋಜ ದೇಶದಲ್ಲಿ ಕಾಬೂಲ್ನಲ್ಲಿ, ಈಗ ಕಾಬೂಲ್ನಲ್ಲಿ ಅದು ಈ ಸಂಸ್ಕೃತಿ ಹೊರಟೋಗಿದೆ. ಪತಂಜಲಿ ಹೇಳ್ತಾನೆ, ಶವತಿಂ ಗತಿಕರ್ಮಾಣಂ ಕಂಬೋಜೇಶು ಪಠಂತಿ ಅಂತ. ಶವ ಅಂತಂದರೆ ಚಲಿಸುವ ವಸ್ತು ಅಂತ ಕಾಬೂಲ್ನಲ್ಲಿ ಅರ್ಥ, ಇಲ್ಲಿ ಚಲಿಸದ ವಸ್ತು ಅಂತ. ಒಂದು ಶಬ್ದಕ್ಕೆ ಬೇರೆ ಬೇರೆ ಡಿಫ್ರೆಂಟ್ ಮೀನಿಂಗ್ಸ್, ಡಿಫ್ರೆಂಟ್ ಶೇಡ್ಸ್ ಆಫ್ ಮೀನಿಂಗ್ಸ್ ಬರುತ್ತೆ. ಅದರಿಂದ ಶಬ್ದಕ್ಕೆ ಖಚಿತವಾದ ಅರ್ಥ ಇಲ್ಲ ಅಂತ ಇದೊಂದು ದೃಷ್ಟಾರ್ಥ ಇದು. ಅದರಿಂದ ಅವ್ರು ಹೇಳ್ತಾನೆ, ತಮ್ ಅಹಂ ಕುಮಾರಂ ಅಬ್ರವಂ. ಆ ಹುಡುಗ ಬಹಳ ಒತ್ತಾಯ ಮಾಡಿದ. ನಾನು ಅವಾಗ ಹೇಳಿದೆ, ನಾಹಂ ಇಮಂ ವೇದ. ಅಪ್ಪ, ನನಗೆ ಇದು ವಿಷಯ ಷೋಡಶ ಕಲೆ ಎಂದರೆ ಏನು ನನಗೆ ಖಂಡಿತವಾಗಿ ಗೊತ್ತಿಲ್ಲ. ಅದು ನೀವು ಸುಮ್ಮನೆ ಸುಳ್ಳು ಹೇಳ್ತೀರಿ, ನಿಮ್ಗೆ ಗೊತ್ತಿದೆ ಅನಿಸು ಮಾಡಿದವ. ಯಾಕೆಂದರೆ ಇವನಿಗೆ ಗೊತ್ತಿರಬೇಕು ಅಂತ ಒಂದು ನಂಬಿ ಬಂದಿದ್ದಾನೆ. ನೀವು ಯಾಕೋ ನನ್ನ ಹತ್ರ ಹೇಳಲಿಕ್ಕೆ ಸಂಕೋಚ ಮಾಡ್ತಾ ಇದ್ದೀರಿ, ನಾನು ಅನಧಿಕಾರಿಯೋ, ಯಾಕೆ ನೀವು ಹೇಳೋಲ್ಲ ಅಂತ ಹೇಳ್ತಾನೆ. ಯದ್ಯಹಂ ಅವೇದಿಷ್ಯಂ ಕಥಂತೇನ ಅವಕ್ಷ್ಯಂ. ನನಗೆ ಗೊತ್ತಿದ್ದರೆ ನೀವು ಯಾಕೆ ಹೇಳೋಲ್ಲಪ್ಪ, ನಾನು ಮುಚ್ಚಿಟ್ಟು ಏನಾಗಬೇಕಾಯ್ತು ನನಗೆ, ನನಗೆ ಖಂಡಿತ ಗೊತ್ತಿಲ್ಲ ಅಂತ ಹೇಳಿದಂತೆ. ಆದರೂ ಅವ್ನು ನಂಬೋಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಗೆ ಗೊತ್ತುಂಟು ಒಂಥರ. ಆದರೆ ಅವರು ಅಷ್ಟು ಕಾನ್ಫಿಡೆನ್ಸಿಂದ ಬಂದಿದ್ದಾನೆ, ಅವನಿಗೆ ಗೊತ್ತಿದೆ ಅಂತ. ನೀವು ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಿ ಅಂತ ಹೇಳ್ತಾನೆ. ಸಮೂಲೋವ ಏಷ ಪುರುಷೋ ಪರಿಶುಷ್ಯ ಪುರುಷಃ ಪರಿಶುಷ್ಯ ಸಮೂಲೋವ ಏಷ ಪರಿಶುಷ್ಯತಿ ಯೋ ಅನೃತಂ ಅಭಿವದತಿ. ಅಪ್ಪ, ಸುಳ್ಳು ಹೇಳಿದರೆ ಸಮೂಲ ನಾಶ ಆಗಿ ಹೋಗುತ್ತೆ. ನಾನು ನಿನ್ನ ಮುಚ್ಚಿಟ್ಟು ಸುಳ್ಳು ಹೇಳಿ ನನಗೇನಾಗಬೇಕಾಗಿದೆ? ಯಾರು ಸುಳ್ಳು ಹೇಳ್ತಾನೆ, ಅಪ್ರಾಮಾಣಿಕತೆ, ಅದು ಪರ್ಟಿಕ್ಯುಲರ್ಲಿ ಇನ್ ದ ಫೀಲ್ಡ್ ಆಫ್ ಫಿಲಾಸಫಿ, ಅದರಲ್ಲಿ ಸುಳ್ಳು ಹೇಳುವುದು, ಜನರನ್ನು ಮೋಸ ಮಾಡೋದಕ್ಕೋಸ್ಕರ ಏನೇನೋ ಸುಳ್ಳು ಹೇಳೋದು ಉಂಟಲ್ವ, ಅದರಿಂದ ನಮ್ಮ ಸಮೂಲ ನಾಶವಾಗಿ ಹೋಗುತ್ತೆ. ಅಂತಂದರೆ ನಾವು ಸಾಧನೆ ಮಾಡಿದ ಎಲ್ಲ, ನಮ್ಮ ಈ ವ್ಯಕ್ತಿತ್ವ ಅಲ್ಲ, ನಾವು ಎಷ್ಟೋ ಜನ್ಮಗಳಿಂದ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಗಳನ್ನು ಕಳ್ಕೊಳ್ತೇವೆ. ಅದರಿಂದ ಅಪ್ರಾಮಾಣಿಕತೆ ಅಷ್ಟು ದೊಡ್ಡ ದೋಷ ಬೇರೆ ಯಾವುದೂ ಇಲ್ಲ. ಸಮೂಲ ಏಷ, ನಮ್ಮ ಎಲ್ಲ ನಿರ್ಮೂಲಾಗಿ ಹೋಗ್ತೇನೆ ನಾನು. ಅಂತಹ ಸುಳ್ಳು ನಾನು ಯಾಕೆ ಹೇಳಬೇಕಪ್ಪ? ಯಹ ಅನೃತಂ ಅಭಿವದತಿ.
ವದತಿ ಅಂದರೆ ಹೇಳೋದು, ಅಭಿವದತಿ ಅಂದರೆ ಅಭಿಪ್ರಾಯಪೂರ್ವಕವಾಗಿ, ಅಂದರೆ ಡೋಂಗಿ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ ಹೇಳೋದಕ್ಕೆ ಅಭಿವದನ ಅಂತ. ವದನ ಅಂದರೆ ಹೇಳೋದು, ಇಂಟೆನ್ಷನಲಿ ಅಂದರೆ ನಿಮಗೆ ಮೋಸ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ, ಅದಕ್ಕೋಸ್ಕರ ನಾನು ಸುಳ್ಳು ಬುದ್ಧಿಪೂರ್ವಕವಾಗಿ ಸುಳ್ಳು ಹೇಳ್ತಾನಲ್ಲ, ಬರೇ ಸುಳ್ಳು ಹೇಳ್ಬೋದು. ಯಾಕೆಂದರೆ ಅದರ ಹಿಂದೆ ಬುದ್ಧಿಪೂರ್ವಕವಾದ ಸುಳ್ಳು ಅಲ್ಲ ಆದರೆ ಅದು ಇನ್ನೊಬ್ಬರಿಗೆ ಉಪಕಾರಕ್ಕೋಸ್ಕರ ಹೇಳಿದರೆ ಅದು ದೋಷ ಆಗೋದಿಲ್ಲ. ಅದು ನಾನು ಮೊನ್ನೆ ಹೇಳಿದ್ದು, ನಾನು ಸುಳ್ಳು ಹೇಳುವಾಗ ನಿಮಗೆ ತೊಂದರೆ ಆಗಬಾರ್ದು ಅಂತ ನಾನು ಸುಳ್ಳು ಹೇಳಿದರೆ ಅದು ದೋಷ ಆಗೋದಿಲ್ಲ. ರಾತ್ರಿ ತುಂಬ ಹೊತ್ತಾದಮೇಲೆ ಬಂದು ನಿಮಗೆ ತೊಂದರೆ ಆಗಬಾರ್ದು ಒಂದು ಊಟ ಆಗಿದೆ ಅಂತ ಸುಳ್ಳು ಹೇಳ್ಬೋದು. ಯಾಕೆಂದರೆ ನೀವು ಪುನಃ ಅಡುಗೆ ಮಾಡಬೇಕು, ಊಟ ಆಗಿದೆ ಹೇಳಿದರೆ ಅದು ನಿಮಗೆ ಉಪಕಾರಕ್ಕೋಸ್ಕರ ಹೇಳೋ ಸುಳ್ಳು. ಸೊ ಇನ್ನೊಬ್ಬರ ಉಪಕಾರಕ್ಕೋಸ್ಕರ ಹೇಳುವ ಸುಳ್ಳು ದೋಷ ಅಲ್ಲ. ನಮ್ಮ ಉಪಕಾರಕ್ಕೋಸ್ಕರ ಇನ್ನೊಬ್ಬರಿಗೆ ಟೊಪ್ಪಿ ಹಾಕುವ ಸುಳ್ಳು ದೋಷ. ಅದು ಸುಳ್ಳು ಎಲ್ಲವೂ ಪಾಪ ಸಾಧನ ಅಲ್ಲ. ಸುಳ್ಳಿನಲ್ಲಿ ಅನೇಕ ವಿಧಗಳಿವೆ. ಅದರಿಂದ ಇನ್ನೊಬ್ಬರು ಹೆಲ್ಪ್ ಆಗೋದಾದರೆ ಖಂಡಿತವಾಗಿ ಆ ಸುಳ್ಳು ಹೇಳಿ ಅಂತ ಹೇಳ್ತಾರೆ. ಅದರಿಂದ ಅಭಿವದನ ಅಂದರೆ ಅದು ಇಂಟೆನ್ಷನಲ್ ಎರರ್, ಬುದ್ಧಿಪೂರ್ವಕವಾಗಿ ಬೇಕು ಅಂತ ಸುಳ್ಳು ಹೇಳಿದ್ದು ನಿಮಗೆ ಮೋಸ ಮಾಡಬೇಕು ಅಂತ, ಅದಕ್ಕೆ ಅಭಿವದನೆ. ಯಾರು ಹೀಗೆ ಬುದ್ಧಿಪೂರ್ವಕವಾಗಿ ಇನ್ನೊಬ್ಬರಿಗೆ ಸುಳ್ಳು ಹೇಳಿ ತಾನು ಲಾಭ ಪಡೀತಾನೆ ಅವನು ನಿರ್ಮೂಲವಾಗಿ ಹೋಗ್ತಾನೆ. ಸಮೂಲೋವ ಏಷ ಪರಿಶುಷ್ಯತಿ, ಅವನು ಒಣಗಿ ಹೋಗ್ತಾನೆ, ಅವನಲ್ಲಿ ನೀರಸವಾಗಿ ಅವನ ಬದುಕು ವ್ಯರ್ಥವಾಗಿ ಹೋಗುತ್ತೆ. ಸುಳ್ಳು ಹೇಳಬಾರದಪ್ಪ. ಪ್ರಾಮಾಣಿಕತೆ ಬಹಳ ಮುಖ್ಯ, ಪರ್ಟಿಕ್ಯುಲರ್ಲಿ ಇನ್ ಫಿಲಾಸಫಿಯಲ್ಲಿ ಸುಳ್ಳು ಹೇಳಿ ಫಿಲಾಸಫಿ ಆಗೋದಿಲ್ಲ ಅಂತ. ಈಗ ಫಿಲಾಸಫಿಯನ್ನು ಸುಳ್ಳು ಹೇಳೋದಕ್ಕೋಸ್ಕರ ಬಳಸಿ ಜನರನ್ನು ಮೋಸ ಮಾಡತಕ್ಕಂಥ ಕ್ರಿಯೆ ನಡೀತಾ ಇದೆ. ಇವತ್ತು ಒಂದು ಫೋನ್ ಬಂತು ನನಗೆ ಆಸ್ಟ್ರೇಲಿಯಾದಿಂದ. ಅಲ್ಲಿ ಒಬ್ಬರು ಹೇಳ್ತಾ ಇದ್ದಾರಂತೆ, ನೀವು ನನಗೆ $10,000 ಕೊಟ್ಟರೆ ಭಾಗವತ ಪ್ರವಚನ ಮಾಡಿ ನಿಮ್ಮನ್ನು ಮೋಕ್ಷಕ್ಕೆ ಕಳಿಸ್ತೇನೆ ಅಂತ. ಎಲ್ಲಾದರೂ ಉಂಟು $10,000 ಇವ್ರಿಗೆ ಕೊಟ್ಟು ಒಳ್ಳೆ ಅವ್ರು ಮೋಕ್ಷಕ್ಕೆ ಹೋಗ್ತಾನೆ. ಅಂದರೆ ಇದು ನನಗೆ $10,000 ಬೇಕು, ಅದಕ್ಕೆ ನಿಮಗೆ ಟೊಪ್ಪಿ ಹಾಕಲಿಕ್ಕೆ ವೇದಾಂತದ ಹೆಸರು ಹೇಳಿ ಸುಳ್ಳು ಹೇಳೋದು. ಇವತ್ತು ಸಂಜೆ ಫೋನ್ ಮಾಡ್ತು ನನಗೆ ಆಸ್ಟ್ರೇಲಿಯಾದಿಂದ. ಅವರು ಏನೋ ನನಗೆ ಫೋನ್ ಮಾಡಿದಾಗ ಈ ವಿಷಯ ಹೇಳಿರೋದು, ಹೀಗೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ. ನೀವು ಕಳ್ಕೊಟ್ರಿ $10,000 ಅಂತ ಕೇಳಿದ್ರು. ಇದೆಲ್ಲ ಏನು ಅಂದರೆ ವೇದಾಂತ ಜನರಿಗೆ, ಸಾಮಾನ್ಯ ಜನರಿಗೆ ವೇದಾಂತ ಅಂದರೆ ಗೊತ್ತಿರೋದಿಲ್ಲ. ಅದರ ಬಗ್ಗೆ ಒಂದು ಫಿಯರ್ ಕಾಂಪ್ಲೆಕ್ಸ್ ಇರುತ್ತೆ. ಏನು ಇದು ತಪ್ಪಾಗುತ್ತೋ ಏನೋ ಭಯ, ಆ ಭಯವನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನು ಎಕ್ಸ್ಪ್ಲೋರ್ ಮಾಡಿ ಬರುತ್ತೆ. ಈಗ ಇದು ತುಂಬ ನಡೀತಾ ಇದೆ. ವೇದಾಂತ ಅಂದರೆ ಸುಮ್ಮನೆ ನಿಮಗೆ ಹೆದರಿಕೆ ಹುಟ್ಟಿಸಿ ನಿಮಗೆ ಆ ಭಯದಿಂದ ನೀವು ಏನಾದರೂ ಮಾಡದೆ ಉಪಾಯ ಇಲ್ಲ. ಈಗ ಒಬ್ಬ ಮನುಷ್ಯನಿಗೆ ಬದುಕಬೇಕು ಅಂತ ಆಸೆ ಇರುತ್ತೆ. ಜ್ಯೋತಿಷಿಗಳಿಗೆ ಸುಲಭ, ನಿಮಗೆ ಮೃತ್ಯುಯೋಗ ಇದೆ, ನೀವು $10,000 ಕೊಟ್ಟು ಒಂದು ಯಜ್ಞ ಮಾಡದೇ ಇದ್ದರೆ ಸಾಯ್ತೀರಿದ್ದರೆ 10,000 5,000 ಬೇಕಾದ್ರೆ ಕಡಿಮೆ. ಅಂದರೆ ಈ ಎಕ್ಸ್ಪ್ಲಾಯಿಟೇಷನ್ ಈಸ್ ಈಸಿ ಅಂತ ನಿಮಗೆ. ಹಾಗಾಗಿ ಸತ್ಯ ಹೇಳುವುದಕ್ಕಿಂತ ಸುಳ್ಳು ಹೇಳುವುದು ಲಾಭದಾಯಕ ಸಂಗತಿ. ಹಾಗಾಗಿ ಸುಲಭವಾಗಿ ಆದರೆ ನಾವು ಸುಳ್ಳು ಹೇಳಿ ಈಗ ನಿಮ್ಮಿಂದ ದುಡ್ಡು ವಸೂಲು ಮಾಡ್ಬೋದು, ಅದು ನನ್ನ ಇಡೀ ಜೀವನದ ವ್ಯಕ್ತಿತ್ವ ನಾಶ ಆಗುತ್ತೆ ಅದರಿಂದ ಅಂತ ಹೇಳಿ ಪ್ರಾಚೀನ. ಸಮೂಲೋವ ಏಷ ಪರಿಶುಷ್ಯತಿ ಯೋ ಅನೃತಮ ತಸ್ಮಾನ್ ನಾರ್ಹಾಮಿ ಅನೃತಂ ವಕ್ತುಂ. ನನ್ನ ಯಾವ ಕಾಲಕ್ಕೂ ನಾನು ಸುಳ್ಳು ಹೇಳಲಿಕ್ಕೆ ಇಷ್ಟಪಡೋದಿಲ್ಲಪ್ಪ. ಸುಳ್ಳು ಹೇಳಿ ನನ್ನ ಸರ್ವಸ್ವ ನಾಶ ಮಾಡಿಕೊಳ್ಳೋದು ತಾತ್ಕಾಲಿಕ ಲಾಭ, ಸರ್ವಸ್ವ ನಾಶ ಯಾವುದು ಬೇಕಾದಲ್ಲಿ. ಈಗ ಜನರಿಗೆ ಗೊತ್ತಾಗಲ್ಲ. ತತ್ಕಾಲಕ್ಕೆ ಏನು ಢೋಂಗಿ ಮಾಡಿಬಿಟ್ಟು ಜನರನ್ನು ವಂಚನೆ ಮಾಡಿಬಿಟ್ಟು ವೇದಾಂತದ ವೇಷ ಆಗಿಬಿಟ್ಟಿದೆ. ವೇದಾಂತ ಅನ್ನೋದು ವೇದಾಂತದ ಆವೇಶ ಅಲ್ಲ, ವೇದಾಂತದ ವೇಷ ಹಾಕ್ಕೊಂಡ್ಬಿಟ್ರೆ ನೀವು ಅದಕ್ಕೆ ಮರಳಾಗ್ತೀರಿ, ನನಗೆ ತುಂಬ ಕಾಣಿಕೆ ಕೊಡ್ತೀರಿ, ದಕ್ಷಿಣೆ ಕೊಡ್ತೀರಿ, ನಾನು ದೊಡ್ಡ ಮನುಷ್ಯ ಆಗ್ತೇನೆ. ಅದು ಸರ್ವಥಾ ತಪ್ಪು. ನಾವು ವೇದಾಂತದಿಂದ ಇನ್ನೊಬ್ಬರನ್ನು ಸುಳ್ಳು ಹೇಳಿ ಎಕ್ಸ್ಪ್ಲಾಯ್ಟ್ ಮಾಡಬಾರದು. ಅದು ಎಲ್ಲಿ ತನಕ ವೇದಾಂತದಲ್ಲಿ ಗೊತ್ತಿದೆ ಅಂತ ಹೇಳಬೇಕು. ಇಲ್ಲದೇ ಇದ್ದರೆ ನನಗೆ ಗೊತ್ತಿಲ್ಲಪ್ಪ, ಅದು ಗೊತ್ತಿದೆ ಅಂತ ನಾಟಕ ಮಾಡಬಾರ್ದು. ಯಾವತ್ತೂ ನಮಗೆ ಗೊತ್ತಿಲ್ಲದ ವಿಷಯವನ್ನು ಗೊತ್ತಿದ್ದವರ ಹಾಗೆ ಎಕ್ಸ್ಪೋಸ್ ಮಾಡಿ ಇನ್ನೊಬ್ಬರನ್ನು ಮೋಸ ಮಾಡಬಾರ್ದು ಅಂತ ಹೇಳ್ತಾನೆ. ನನಗೆ ಖಂಡಿತ ಗೊತ್ತಿಲ್ಲ, ನನ್ನ ಹತ್ರ ಕೇಳಿಬೇಡ. ಅವನಿಗೆ ಸಮಾಧಾನ ಆಯಿತೋ ಇಲ್ಲೋ ಗೊತ್ತಿಲ್ಲ. ಸತೂಷ್ಣೀಂ ರಥಮಾರೋಹ್ಯ ಪ್ರಭವರಾಜ ಅಂತಾರೆ. ಅವನು ತೆಪ್ಪಗೆ ಏನೂ ಮಾತಾಡಲಿಲ್ಲ ಅಂದರೆ ಅವನಿಗೆ ಪೂರ್ತಿ ಸಮಾಧಾನ ಆಗಲಿಲ್ಲ. ಅವನು ಏನೂ ಮಾತಾಡಲಿಲ್ಲ, ಏನೋಪ್ಪ ಏನು ಕತ್ತೆ ಹೋಗ್ಲತ್ತ ಏನು ಮಾಡೋದು ಅಂತ ಅವ್ರು ಹೇಳೋಲ್ಲ ಅಂತೇಳಿ ರಥಮಾರುಹ್ಯ. ಅವನ ರಾಜಕುಮಾರರಿಗೆ ಅವರಿಗೆ ಒಂದು ವಿಶೇಷವಾದಂಥ ಕುದುರೆ ಇರ್ತಾರೆ. ಕುದುರೆ ಅಲ್ಲ ಅದು, ರಾಜಕುಮಾರರು ಉಪಯೋಗಿಸುವಂಥ ಕುದುರೆ ಉಂಟಲ್ವ, ಅದಕ್ಕೆ ಅಶ್ವತರ ಅಂತ ಹೇಳ್ತಾರೆ. ಅಶ್ವ ಅಲ್ಲ, ಕುದುರೆಗೆ ಕತ್ತೆಯನ್ನು ಕ್ರಾಸ್ ಮಾಡಿಸಿ ಹುಟ್ಟಿದ ಕುದುರೆ ಉಂಟಲ್ವ, ಅದು ಅಶ್ವತರ ಅಂತ. ಅದು ಯಾಕೆ ಬಳಸ್ತಿದ್ದು ಅಂದರೆ ಈ ಕುದುರೆಗಳಿಗಿಂತ ಹೆಚ್ಚು ಫಾಸ್ಟಾಗಿ ಓಡ್ತಾವಂತೆ. ಅದು ಕುದುರೆ ಮತ್ತು ಕುದುರೆಯನ್ನು ಕ್ರಾಸ್ ಮಾಡಿರೋ ಹುಟ್ಟಿದ ಕುದುರೆಗಿಂತ ಅದು ಹಿಂದಿರುವ ರಾಜರು ಅಶ್ವತರೀ ರಥ, ಕತ್ತೆಯಿಂದ ಹುಟ್ಟಿದ ಕುದುರೆ ಉಂಟಲ್ವ, ಅದು ರಥ ಕಟ್ತಾ ಇತ್ತು.
ಯಾಕಂದರೆ ಅವರು ತುಂಬ ಫಾಸ್ಟಾಗಿ ಓಡುವಂಥದ್ದು. ಅದರಿಂದ ಅದಕ್ಕೆ ಹಿಂದಿನ ಅಂದರೆ ರಾಜರುಗಳು ಮಾತ್ರ ಬಳಸ್ಬೋದು, ಬೇರೆ ಯಾರು ಬಳಸಬಾರ್ದು ಅಂತಿತ್ತು. ಸಾಮಾನ್ಯರು ಬಳಸುವಾಗಿಲ್ಲ. ಅದು ರಾಜರುಗಳಿಗೆ ಅಶ್ವತರೀ ರಥ ಅಂತ. ಅದು ಶ್ವೇತಾಶ್ವತರೋ ಉಪನಿಷತ್ತು ಅಂತ ಉಂಟು ನೋಡಿ, ಅಲ್ಲಿ ಅದು ಕ್ಷತ್ರಿಯರು ಕಂಡುಕೊಂಡ ಉಪನಿಷತ್ತು. ಬಿಳಿ ಕುದುರೆ ಅಶ್ವತರ, ಅದು ಶ್ವೇತಾಶ್ವತರರು ಅಂದರೆ ಅಂಥ ಕುದುರೆಯನ್ನು ಓಡಾಡ್ತಕ್ಕ ಕ್ಷತ್ರಿಯರು ಕಂಡ ಉಪನಿಷತ್ತು. ಹಾಗೆ ಈ ಉಪನಿಷತ್ನಲ್ಲಿ ಕ್ಷತ್ರಿಯರ ಮತ್ತು ಬ್ರಾಹ್ಮಣರ ಜ್ಞಾನದ ಮೇಲಾಟ ತುಂಬ ಬರ್ತದೆ. ಒಂದು ದೃಷ್ಟಿಯಿಂದ ನೀವು ಭಗವದ್ಗೀತೆ ನೋಡಿದರೆ ಅದು ಕೂಡ ಬ್ರಾಹ್ಮಣರ ವಿರುದ್ಧ, ಅದು ವಿಮರ್ಶಕರ ಅಭಿಪ್ರಾಯದಲ್ಲಿ ಬ್ರಾಹ್ಮಣರ ವಿರುದ್ಧ ಅದು ಟೀಕೆ ಮಾಡ್ತಾರೆ. ನಾಣ್ಯದ ಸ್ಥಿತಿವಾದಿನಃ ಯಾಮಿಮಾಂ ಪುಷ್ಪಿತ, ಶ್ರುತಿಯಲ್ಲಿ ವೇದದಲ್ಲಿ ಬಿದ್ದು ಬಿಡ್ತಾರೆ, ಅದರ ಒಳಕ್ಕೆ ಹೋಗದೆ, ಅಂದರೆ ವೈದಿಕರು ಅಂತ ಹೇಳಿಕೊಂಡು ಅದರ ಮರ್ಮ ತಿಳಿಯದೆ ಹಾಳಾಗ್ತಾರೆ ಅಂತ ವಸ್ತುತಃ ವೇದಜ್ಞರಾದ ಬ್ರಾಹ್ಮಣರನ್ನು ಕೃಷ್ಣ ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಇವತ್ತಿನ ವಿಮರ್ಶೆ ಹೇಳ್ತಾರೆ ಅಂದರೆ ಅದಕ್ಕೆ ಬ್ರಾಹ್ಮಣರ ವಿರುದ್ಧ ಕ್ಷತ್ರಿಯರ ಅಟ್ಯಾಕು ಅಂತ. ಕೃಷ್ಣ ಕ್ಷತ್ರಿಯ ಅಂತ. ಅದರ ವಾಸ್ತವಿಕವಾಗಿ ಕೃಷ್ಣ ಹೇಳೋದು ವೇದದ ಸ್ಪಿರಿಟ್ ಗೊತ್ತಿರೋದವ್ರ ಕುರಿತು. ಬ್ರಾಹ್ಮಣರಲ್ಲಿ ಜಾತಿಯ ಪ್ರಶ್ನೆ ಇಲ್ಲ. ಬಟ್ ಅದು ಏನು ಬಂತು ಅಂದರೆ ಮೊದಲು ಬ್ರಾಹ್ಮಣರಿಂದ ಕ್ಷತ್ರಿಯರು ಕಿತ್ತುಕೊಂಡ್ರು ಫಿಲಾಸಫಿಯನ್ನು, ಕ್ಷತ್ರಿಯರಿಂದ ಫಿಲಾಸಫಿಯನ್ನು ವೈಶ್ಯರು ಕಿತ್ತುಕೊಂಡ್ರು. ಅದೇ ಜೈನಿಸಮ್ ಆಯಿತು. ವೈಶ್ಯರಿಂದ ಈಗ ಶೂದ್ರರು ಕಿತ್ತುಕೊಳ್ತಾ ಇದ್ದಾರೆ ಅಂತ ಅದು ಜನಸಾಮಾನ್ಯರಿಗೆ ಹೋಗ್ತಾ ಇದೆ ಅಂತ ಒಂದು ವಿಮರ್ಶೆ ಬರ್ತಾ ಇದೆ. ಬಿಡಿ, ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದು ಬೇಡ. ಹಾಗಾಗಿ ಇಲ್ಲಿ ಏನು ಅಂದರೆ ಸುಳ್ಳು ನಾನು ಖಂಡಿತ ಹೇಳೋದಿಲ್ಲ. ಅವನು ತೂಷ್ಣೀಂ ಪ್ರಭೋಬ್ರಾಜ, ಅವನು ಹೊರಟೋಗ್ಬಿಟ್ಟ. ಪ್ರಭೋಬ್ರಾಜ ಅಂತ ಹೇಳ್ತಾರೆ. ಅದು ಒಂದು ವಿಷಯ, ಬರೀ ಒಬ್ರಾಜ ಅಲ್ಲ. ಪ್ರವ್ರಜನ ಅಂತಂದರೆ ವೈರಾಗ್ಯದಿಂದ ಮನೆ ಬಿಟ್ಟು ಹೋಗುವುದು. ಪ್ರವ್ರಜ್ಯ ಅಂದರೆ ಸನ್ಯಾಸ. ಅವನು ಪ್ರಾಯ ಅವನು ರಾಜ್ಯವನ್ನು ತೊರೆದು, ರಾಜಪದವಿಯನ್ನು ತೊರೆದು ವಿರಕ್ತರಾಗಿ ತಪಸ್ಸಿಗೆ ಹೋಗಿರಬೇಕು. ಅದು ನಮಗೆ ವಿವರ ಗೊತ್ತಿಲ್ಲ. ಆದರೆ ಈ ಶಬ್ದ ಬಳಕೆ ನೋಡಿದರೆ ಅವನು ನನಗೆ ಇದು ಗೊತ್ತಾಗದೆ ನನಗೆ ಏನು, ಅವನಿಗೆ ಅಷ್ಟು ಷೋಡಶ ಕಲೆ ಅಂದರೆ ಏನು ಇದು ತಿಳ್ಕೊಳ್ಳದೆ ನಾನು ಅರಮನೆಯೂ ಬೇಡ, ರಾಜ್ಯ ಹೋಗಬೇಡ ಅಂತೆಲ್ಲ ಬಿಟ್ಟು ಹೊರಟೋದ. ತಂ ತ್ವಾಂ ಪೃಚ್ಛಾಮಿ ಕ್ವಾಸೌ ಪುರುಷ ಇದ್ದೀನಿ, ನಾನೀಗ ನಿನ್ನನ್ನು ಕೇಳ್ತಾ ಇದ್ದೀನಿ. ಆ ಷೋಡಶ ಕಲೆಯ ಒಡೆಯನಾದ ಪುರುಷ ಅಂದರೆ ಪುರುಷ ಅಂದರೆ ಭಗವಂತ, ಅವನು ಷೋಡಶ ಕಲೆಯ ಸಹಿತನಾಗಿ ಎಲ್ಲಿದ್ದಾನೆ, ಎಲ್ಲಿ ಉಪಾಸನೆ ಮಾಡಬೇಕು, ಅವನನ್ನು ಏನು ಅಂತ ಉಪಾಸನೆ ಮಾಡಬೇಕು ಅಂತ ನೀವು ಹೇಳಬೇಕು ಅಂತ ಪಿಪ್ಪಲಾದರ ಹತ್ರ ಕೇಳ್ತಾನೆ. ತಸ್ಮೈ ಸಹೋವಾಚ, ಪಿಪ್ಪಲಾದ್ರವನಿಗೆ ಹೇಳಿದರು, ಇಹೀವಾಂತ ಪುರುಷೇ ಸೌಮ್ಯ ಸಪುರುಷ. ಎಲ್ಲಿಯಪ್ಪ ಭಗವಂತನನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅಂದರೆ ಎಲ್ಲಿ ಹುಡುಕ್ಲಿಕ್ಕೆ ಹೋಗ್ತೀವಿ ದೇವರನ್ನು? ನೀನು ಹೊರಗೆ ಹುಡುಕಿದರೆ ಎಲ್ಲಿ ಸಿಗೋಲ್ಲ, ಮತ್ತು ಒಳಗೆ ಹುಡುಕು, ಒಳಗೆ ಇದ್ದಾನೆ. ಇಹೈವ ಅಂತ ಶರೀರೇ ಸೌಮ್ಯ ಸಪುರುಷ. ಅಂತಃಶರೀರೆ. ನೀನು ಯಾವುದೇ ಸತ್ಯವನ್ನು ಹೊರಗಿನಿಂದ ಹುಡುಕಿದರೆ ಸಿಗೋಲ್ಲ. ಅದು ದೂರತರಮ್ಯತ್ತು. ನೀವು ಹೊರಗಿನಿಂದ ಹುಡುಕಿದರೆ ಅದು ಹೊರೈಜಾನ್ ಹಾಗೆ. ಎಲ್ಲಿದೆ ಹೊರೈಜಾನು? ಅಲ್ಲಿದೆ, ಇನ್ನು 3 ಮೈಲ್ ದೂರದಲ್ಲಿದೆ. ನಾವು 3 ಮೈಲ್ ಹೋದರೆ ಮತ್ತೆ 3 ಮೈಲ್ ದೂರದಲ್ಲಿದೆ. ಅದು ಯಾವತ್ತೂ ಕೂಡ ಸಿಗೋದೇ ಇಲ್ಲ. ದೇವರು ಇಸ್ ಜಸ್ಟ್ ಲೈಕ್ ಹೊರೈಜಾನ್. ನೀನು ದೇವರನ್ನು ಹೊರಗಿಂದ ಹುಡುಕಿದರೆ ನೀನು ಎಷ್ಟು ದೂರ ಹೋಗ್ತೀವೋ ಅದರಿಂದ ಆಚೆಗೆ ಇರ್ತಾನೆ, ಅವನು ನಿನ್ನ ಕೈಗೆ ಸಿಗೋದಿಲ್ಲ. ಆದರೆ ಒಳಗಿಂದ ನೋಡು, ಒಳಗಣ್ಣಿನೊಳಗಿಂದ ನೋಡೋ ಅಂತ ಪುರಂದರದಾಸರು ಹೇಳಿಲ್ಲ. ಒಳಗಣ್ಣು ತೆರೆದು ನೋಡಬೇಕು, ಹೊರಗಣ್ಣಿನಿಂದ ನೋಡಿದರೆ ಏನೂ ಕಾಣೋಲ್ಲ. ನಮಗೆ ಈ ಇಂದ್ರಿಯಗಳಿರೋದೇ ಸತ್ಯ ಕಾಣದೇ ಇರುವುದಕ್ಕೋಸ್ಕರ. ಅದೊಂದು ತಮಾಷೆ. ಕಣ್ಣಿದೆ ಆದರೆ ಸತ್ಯ ಕಾಣೋಲ್ಲ, ಅದಕ್ಕೆ ಕಿವಿ ಇದೆ ಸತ್ಯ ಕೇಳೋಲ್ಲ, ಸುಳ್ಳೇ ಕೇಳೋದು. ಹಾಗೆ ಈ ಇಂದ್ರಿಯಗಳಿರುವುದು ಸತ್ಯದ ಅರಿವಿಗೋಸ್ಕರ ಅಲ್ಲ, ಸತ್ಯದಿಂದ ನಾವು ದೂರ ಹೋಗಲಿಕ್ಕೋಸ್ಕರ. ಪರಾಂಜಿ ಖಾನಿ ವ್ಯತರಣ, ಕಠೋಪನಿಷತ್ನಲ್ಲಿ ಮಾತು ಹೇಳ್ತಾನೆ ಯಮ, ಪರಾಂಜಿ ಖಾನಿ ವ್ಯತರಣ ಸ್ವಯಂಭೂ. ಈ ಖಾನಿಂದ ಇಂದ್ರಿಯಗಳು, ಇಂದ್ರಿಯಗಳನ್ನು ಪರಾಂಚಿ ಬಹಿರ್ಮುಖ ಮಾಡಿಬಿಟ್ಟ. ಯಾಕೆಂದರೆ ಒಳಗಿನ ಸತ್ಯ ತಿಳಿಯದಿರಲಿ ಅಂತ. ಆಗ ಇವು ಇರೋದು, ನಮಗೆ ಇಂದ್ರಿಯಗಳು ಇರೋದು ಜ್ಞಾನಕ್ಕೋಸ್ಕರ ಅಲ್ಲ, ಜ್ಞಾನ ಬರದಂತೆ ತಡೆಯುವುದಕ್ಕೋಸ್ಕರ. ಹಾಗಾಗಿ ಅದೆಲ್ಲಪ್ಪ ಹುಡುಕೋದು, ಒಳಗೆ ಹುಡುಕು. ಯಾವುದನ್ನೇ ಸತ್ಯವನ್ನು ಹುಡುಕಬೇಕಾಗಿದ್ದರೆ ಅದು ಒಳಗೆ ಹುಡುಕು ಅಂತ. ಫ್ರಿಡ್ಜಾಫ್ ಕಾಪ್ರಾ ಅಂತ ಅಮೇರಿಕನ್ ಸೈಂಟಿಸ್ಟ್ ಒಬ್ಬ ಇದ್ದಾನೆ. ಅವನು ಈ ಮಾತನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾನೆ. ನಾವು ವಿಜ್ಞಾನದಲ್ಲಿ ಎಷ್ಟು ಸಂಶೋಧನೆ ಮಾಡಿದ್ರೂ ನಮಗೆ ಖಂಡಿತವಾಗಿ ಸತ್ಯ ಗೊತ್ತಾಗೋಲ್ಲ, ಯಾಕೆ ನಾವು ಹೊರಗಿಂದ ಹುಡ್ತಾ ಇದ್ದೀವಿ. ಸೈನ್ಸ್ ಈಸ್ ಎಕ್ಸ್ಟರ್ನಲ್, ಅದು ಇಂಟರ್ನಲ್ ವರ್ಲ್ಡಿಗೆ ಹೋಗೋದೇ ಇಲ್ಲ. ಆ್ಯಂಡ್ ಥ್ರೂ ಲ್ಯಾಬೊರೇಟರಿ ವಿ ಆರ್ ಇನ್ವೆಸ್ಟಿಗೇಟಿಂಗ್.
ಈ ಲ್ಯಾಬೊರೇಟರಿ ಮೂಲಕ ಎಕ್ಸ್ಟರ್ನಲ್ ಸಂಶೋಧನೆಯಿಂದ ಯಾವತ್ತೂ ಯಾವ ಸತ್ಯವೂ ತಿಳಿಯೋದಿಲ್ಲ. ಅದು ಮತ್ತೆ ನೀವು ಒಳಕ್ಕೆ ಹೋಗಿ ಮನನ ಮಾಡಿದರೆ ಸತ್ಯ ಹೊರಗಿನಿಂದ ಒಳಗೆ ಹೋಗೋದಲ್ಲ, ಒಳಗಿನಿಂದ ಹೊರಗೆ ಬರಬೇಕು. ಅದಕ್ಕೆ ಅವನು ನ್ಯೂಟನ್ನನ್ನು ಉದಾಹರಣೆ ಕೊಡ್ತಾನೆ. ನ್ಯೂಟನ್ ಲ್ಯಾಬೊರೇಟರಿಯಲ್ಲಿ ಇಡೀ ತಿಂಗಳುಗಳ ಕಾಲ ರಿಸರ್ಚ್ ಮಾಡಿ ಹಿ ಕುಡ್ ನಾಟ್ ಫೈಂಡ್ ಎನಿ ಸೊಲ್ಯೂಷನ್ ಫಾರ್ ಹಿಸ್ ಪ್ರಾಬ್ಲಮ್. ದೆನ್ ಹಿ ವೆಂಟ್ ಟು ಎ ಪಾರ್ಕ್. ಅಲ್ಲಿ ಮೇಲಿನಿಂದ ಆ್ಯಪಲ್ ಕೆಳಗೆ ಬಿದ್ದಾಗ ಅವನಿಗೆ ಲ್ಯಾಬೊರೇಟರಿಯಲ್ಲಿ ಪ್ರೂವ್ ಆದ್ದಲ್ಲ, ಅದು ಮೇಲಿನಿಂದ ಬಿದ್ದಾಗ ಇಂಟ್ಯೂಷನಲ್ ಫ್ಲಾಶ್, ಓಹೋ ಎಲ್ಲವೂ ಮೇಲಿನಿಂದ ಕೆಳಗೆ ಬೀಳುತ್ತೆ, ದ್ಯಾಟ್ ಇಸ್ ಗ್ರಾವಿಟೇಷನ್. ಸೊ ಅವನಿಗೆ ಹೊರಗಿನಿಂದ ಕಂಡದ ಸಂಶೋಧನೆ ಮಾಡಿ ಹೊಳೆದದ್ದಲ್ಲ, ಸಂಶೋಧನೆ ಕೈಬಿಟ್ಟು ಪಾರ್ಕ್ನಿಂದ ಹೋಗಿ ಮಲಗಿದಾಗ ತನ್ನಷ್ಟಕ್ಕೆ ಒಳಗಿನಿಂದ ಸ್ಫುರಣ ಆಯಿತು. ಸೊ ಎಲ್ಲ ಸತ್ಯವೂ ಕೂಡ ಒಳಗಿನಿಂದ ಹೊರಕ್ಕೆ ಬರಬೇಕು. ಅದಕ್ಕೆ ಮತ್ತೆ ಹೊರಗಿನಿಂದ ನಾವು ಲಾಜಿಕ್ ಅಪ್ಲೈ ಮಾಡೋದು. ಆ್ಯಂಡ್ ಇಟ್ ಕೆನಾಟ್ ಬಿ ಲಾಜಿಕಲಿ ಪ್ರೂವ್ಡ್, ಬಟ್ ವೆನ್ ಸಮಥಿಂಗ್ ಈಸ್ ಪ್ರೂವ್ಡ್ ದೆನ್ ವಿ ಅಪ್ಲೈ ಲಾಜಿಕ್ ಟು ಇಟ್. ಅಷ್ಟೇ, ಮೊದಲು ಅಪ್ಲೈ ಲಾಜಿಕ್ಕಿನಿಂದ ಏನನ್ನೂ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ. ಅದು ಹಿಂದಿನವರು ತರ್ಕ ಪ್ರತಿಷ್ಠಾನ, ನಥಿಂಗ್ ಕ್ಯಾನ್ ಬಿ ಪ್ರೂವ್ಡ್ ಬೈ ಲಾಜಿಕ್ ಬಿಕಾಸ್ ಎನಿಥಿಂಗ್ ಕ್ಯಾನ್ ಬಿ ಪ್ರೂವ್ಡ್ ಬೈ ಲಾಜಿಕ್. ಅದನ್ನ ಲಾಜಿಕ್ ಮಾಡಿ ತರ್ಕ. ಇವತ್ತು ದೊಡ್ಡ ಸಮಸ್ಯೆ ಏನು ಗೊತ್ತುಂಟಾ, ಎಲ್ಲ ವಿಷಯಕ್ಕೆ ಅದನ್ನು ಲಾಜಿಕ್ ಮಾಡ್ತಾರೆ. ಲಾಜಿಕ್ ಮಾಡುವಂಥದ್ದು ಅಂದರೆ ಅದಕ್ಕೆ ಒಂದು ಶಬ್ದ ಸೈಂಟಿಫಿಕ್ ಆಗಿರಬೇಕು ಅಂತ. ಏನು ಸೈಂಟಿಫಿಕ್ ಆಗಿರೋದು ಅಂದರೆ ಯಾವುದ ಫೀಲ್ಡ್ಗೆ ಸೈನ್ಸ್ ಪ್ರವೇಶವೇ ಮಾಡಲಾರ್ದು ಅದರ ಬಗ್ಗೆ ಸೈಂಟಿಫಿಕ್ ಇನ್ವೆನ್ಷನ್ ಅಂತದ್ದು ಮಾಡೋದು. ಸೊ ಸೈನ್ಸಿಗೆ ಒಂದು ಫೀಲ್ಡ್ ಇದೆ, ಅದರ ಆಚೆಗೆ ಸೈನ್ಸ್ ಹೋಗೋಲ್ಲ. ಅದರಿಂದ ಅನ್ಸೈಂಟಿಫಿಕ್ ಅನ್ನೋದೇ ಅನ್ಸೈಂಟಿಫಿಕ್. ದಿಸ್ ಈಸ್ ಅನ್ಸೈಂಟಿಫಿಕ್ ಅಂತ ಹೇಳಿದರೆ ಅವನು ಸೈಂಟಿಸ್ಟ್ ಅಲ್ಲ ಅಂತ ಅರ್ಥ. ಅವನು ಏನು ಹೇಳ್ಬೋದು ಅಂದರೆ ವಿ ಡು ನಾಟ್ ನೋ ಥ್ರೂ ಸೈನ್ಸ್, ಅಷ್ಟೇ. ಸೈನ್ಸಿನ ಮೂಲಕ ಇದು ನಮಗೆ ಗೊತ್ತಾಗೋಲ್ಲ. ಅನ್ಸೈಂಟಿಫಿಕ್ ಅಂತ ಹೇಳಿದರೆ ಅವನು ಸೈಂಟಿಸ್ಟ್ ಅಲ್ಲ. ಐನ್ಸ್ಟೈನ್ ಅಂತವ್ರು ಹಾಗೆ ಹೇಳೋಲ್ಲ, ಇದು ನಮ್ಮ ಫೀಲ್ಡ್ ಅಲ್ಲ ಅಂತ ಹೇಳ್ತಾರೆ ಎಲ್ಲ ದೊಡ್ಡ ಸೈಂಟಿಸ್ಟ್ಗಳು ಕೂಡ. ಅದು ಈಗ ಏನಾಗಿದೆ ಅಂದರೆ ಸೈಂಟಿಫಿಕ್ ನಾಲೆಜು ಅನ್ನೋದೇ ಒಂದು ಸ್ಯೂಡೋ ಕಾನ್ಸೆಪ್ಟ್ ಆಗಿಬಿಟ್ಟಿದೆ. ಎಲ್ಲವನ್ನು ಸೈಂಟಿಫಿಕ್ ಆಗಿ ಥಿಂಕ್ ಮಾಡೋದು ಅಂತ. ಹಾಗೊಂದು ಸೈಂಟಿಫಿಕ್ ಥಿಂಕಿಂಗ್ ಅಂತ ಇಲ್ಲ. ಯಾಕೆಂದರೆ ಇದು ಸೈಂಟಿಫಿಕ್ ಥಿಂಕಿಂಗೇ. ನೀವು ಒಳಗಿನಿಂದ ಚಿಂತನೆ ಮಾಡಿ ತಿಳಿಯೋದುಂಟಲ್ವ, ಅದು ಲ್ಯಾಬೊರೇಟರಿ ಮೂಲಕ ಪ್ರೂವ್ ಮಾಡಲಿಕ್ಕೆ ಆಗದೇ ಇರ್ಬೋದು, ಬಟ್ ಇಟ್ ಈಸ್ ಸೈಂಟಿಫಿಕ್. ಯಾಕೆಂದರೆ ವೇದಾಂತ ಈಸ್ ಆಲ್ಸೋ ಎ ಸೈನ್ಸ್. ಮೊನ್ನೆ ಒಬ್ಬರು ಹುಡುಗಿ ಪ್ರಶ್ನೆ ಮಾಡಿದ್ರು ಬರ್ಕ್ಲಿಯಲ್ಲಿ, ಆ ಯೂನಿವರ್ಸಿಟಿಯಲ್ಲಿ. ನಾನು ಏನು ಹೇಳಿದೆ ಅಂದರೆ ಗೋಲ್ಡ್ಮನ್ ಈಸ್ ಆಲ್ಸೋ ಎ ಬ್ರಾಹ್ಮಿನ್, ಐನ್ಸ್ಟೈನ್ ಈಸ್ ಆಲ್ಸೋ ಎ ಬ್ರಾಹ್ಮಿನ್. ಯಾಕೆಂದರೆ ಬ್ರಾಹ್ಮಣ ಅಂತಂದರೆ ಯಾರು ಮೆಂಟಲಿ ಜ್ಞಾನದ ಮಾರ್ಗದಲ್ಲಿ ಮುಂದುವರಿತಾರೆ ಅವರು ಬ್ರಾಹ್ಮಣರು. ಅಂದರೆ ನಿಮಗೆ ಅಮೇರಿಕನ್ಸಿಗೆ ನಾವು ಭಾರತದ ವಿಜ್ಞಾನಿಗಳು ಅಂಥ ಜ್ಞಾನ ಮಾರ್ಗದಲ್ಲಿ ಇರೋರಿಗೆ ಒಂದು ಹೆಸರು ಕೊಟ್ಟರು ಬ್ರಾಹ್ಮಣ. ನಿಮಗೆ ಆ ಹೆಸರು ಗೊತ್ತಿಲ್ಲ, ಬಟ್ ಬ್ರಾಹ್ಮಣರು ಇದ್ದೀರಿ ಇಲ್ಲಿ ಕೂಡ ಅಂತ. ಆಗಲ್ಲಿ ಒಬ್ಬರು ಹುಡುಗಿ ಕೇಳಿದ್ರು, ಬ್ರಾಹ್ಮಣ ಅಂತ ಬೇಕಾದ್ರೆ ವೇದ ಅವಳು ಅವಳು ಅಮೇರಿಕನ್ ಆ ಪ್ರಶ್ನೆ ಹಾಕಿದವಳು. ಅದು ಸೈನ್ಸ್ ಓದಿದ್ರೆ ಬ್ರಾಹ್ಮಣ ಆಗೋದು ಹೇಗೆ? ನಾನು ಹೇಳಿದೆ ವೇದಾಂತ ಈಸ್ ಆಲ್ಸೋ ಎ ಸೈನ್ಸ್ ಈಸ್ ಆಲ್ಸೋ ಎ ವೇದಾಂತ ಅಂತ ಹೇಳಿದೆ. ಅದು ಒಂದಕ್ಕೊಂದು ವಿರೋಧ ಇಲ್ಲಪ್ಪ, ಅದನ್ನು ವಿರೋಧವಾಗಿ ಗ್ಯಾಪ್ ಬೆಳೆಸ್ತಾ ಇರೋದೇ ಪ್ರಾಬ್ಲಮ್ ಆಗಿರೋದು. ಈಗ ಏನಾಗಿದೆ ಅಂದರೆ ಒಬ್ಬ ಇಂಗ್ಲೀಷ್ ಓದಿರ್ತಕ್ಕಂಥ ಸೈಂಟಿಸ್ಟು ಸಂಸ್ಕೃತ ಪಂಡಿತರನ್ನು ಕೂಪಮಂಡುಕ ಅಂತ ಹೇಳ್ತಾನೆ. ಏನು ಪ್ರಪಂಚ ಜ್ಞಾನ ಇಲ್ಲ, ಬರೀ ಕೂಪಮಂಡುಕ ಅದು ಮಂತ್ರ ಹೇಳ್ಕೊಂಡು ಕೂತಿದೆ ಪೆದ್ದು ಅಂತ ಹೇಳ್ತಾರೆ. ಸಂಸ್ಕೃತ ಪಂಡಿತ ಚೆನ್ನಾಗಿ ಸಂಸ್ಕೃತ ಓದಿರ್ತಾನೆ, ಅವನು ಇಂಗ್ಲೀಷ್ ಓದವರನ್ನು ಇವರಿಗೆ ಶಾಸ್ತ್ರಜ್ಞಾನವೇ ಇಲ್ಲ, ಪೆದ್ದುಗಳು ಕೂಪಮಂಡಕಗಳು ಅಂತಾರೆ. ಅವರು ಇವರನ್ನು ಕೂಪಮಂಡುಕ ಅಂತ ಹೇಳ್ತಾನೆ, ಇವರು ಅವರನ್ನು ವಸ್ತುತಃ ಇಬ್ಬರು ಕೂಪಮಂಡಕಗಳು. ದಟ್ ಇಸ್ ಅ ಫ್ಯಾಕ್ಟ್. ಬರೀ ಇಂಗ್ಲೀಷ್ ಓದಿಕೊಂಡು ನಾವು ಜ್ಞಾನಿಗಳು ತಿಳ್ಕೊಂಡವರು ಕೂಪಮಂಡಕಗಳು, ಬರೀ ಸಂಸ್ಕೃತ ಓದಿ ನಾವು ಪಟ್ಟು ತಿಳ್ಕೊಂಡವರು ಕೂಪಮಂಡಕಗಳು. ಎರಡನ್ನ ಬ್ರಿಡ್ಜ್ ಮಾಡದೇ ಇದ್ದರೆ ನಿಮಗೆ ನಿಜವಾದ ರಿಯಲ್ ನಾಲೆಜ್ ಯು ವಿಲ್ ನಾಟ್ ಹ್ಯಾವ್ ಎಟ್ ಎನಿ ಕಾಸ್ಟ್, ಯಾವ ಸಂದರ್ಭದಲ್ಲೂ ಬರೋದಿಲ್ಲ. ಅದಕ್ಕೆ ಜ್ಞಾನಕ್ಕೆ ಬೇಲಿ ಇರಬಾರದು. ಅದು ಪೂರ್ವ ವಿದ್ಯಾಮಾನ್ಯ ತೀರ್ಥರು ಒಂದು ಸರ್ತಿ ನನ್ನ ಹತ್ರ ಒಂದು ಮಾತು ಹೇಳಿದರು ನಮ್ಮ ಗುರುಗಳು. ರುದ್ರಗಣಿತದ ಪ್ರಕಾರ ಪಂಚಾಂಗ ಮಾಡುವ ಅಂದರೆ ಯಾಕೆ ಒಪ್ಪುವುದಿಲ್ಲ ಈ ಸಂಪ್ರದಾಯವಾದಿಗಳು ಅಂತ ಒಂದು ಸರ್ತಿ ಏಕಾಂತದಲ್ಲಿ ಮಾತಾಡುವಾಗ ನನ್ನ ಹತ್ರ ತೊಳಲು, ಯಾಕೆ ಯಾಕೆ ಇದನ್ನು ಒಪ್ಪುವುದಕ್ಕೆ ಇಷ್ಟು ತಕರಾರು ಮಾಡ್ತಾರೆ ಈ ಮಂದಿ ಅಂತ ಹೇಳಿದರು. ನಾನು ಹೇಳಿದಕ್ಕೆ ಒಂದು ಕಾರಣ ಇರ್ಬೋದು ಸ್ವಾಮಿ, ಏನು ಅಂದರೆ ನಮ್ಮ ಪ್ರಾಚೀನ ಸಂಪ್ರದಾಯವಾದಿಗಳು ಭೂಮಿ ತಿರುಗೋಲ್ಲ ಸೂರ್ಯ ತಿರುಗೋದು ಅಂತ ಹೇಳೋದು. ಭೂಮಿಯ ಸುತ್ತ ಸೂರ್ಯ ತಿರುಗುತ್ತಾನೆ. ಗಣಿತ ಅನ್ನೋದು ಸೂರ್ಯನ ಸುತ್ತ ಭೂಮಿ ತಿರುಗುತ್ತೆ ಅನ್ನೋ ಆಧಾರದ ಮೇಲೆ ಆದಂಥ ಗಣಿತ. ಹಾಗಾಗಿ ಅವರು ಒಪ್ಪದೇ ಇರಬಹುದು ಅಂತ ಹೇಳಿದೆ. ತಕ್ಷಣ ಏನು ಹೇಳಿದ್ರು ಗೊತ್ತಾ ಅವರು, ನನಗೆ ನಮ್ಮ ಸಂಪ್ರದಾಯ ಏನು ಹೇಳುತ್ತೆ ಅಥವಾ ಪಾಶ್ಚಾತ್ಯರು ಏನು ಹೇಳುತ್ತೆ ಅನ್ನೋದು ಮುಖ್ಯ ಅಲ್ಲ, ನನಗೆ ಯಾವುದು ಸತ್ಯ ಅದು ಮುಖ್ಯ. ಭೂಮಿ ತಿರುಗುವುದು ಸತ್ಯ ಆದರೆ ನಾನು ಒಪ್ತೇನೆ ಅಂತೇಳಿ. ನನಗೆ ಪಾಶ್ಚಾತ್ಯರು ಹೇಳಿದ್ರು ಅಂತ ನನಗೆ ಈ ಮೈಡಿ ಮೇಲಿಗೆ ನನಗೆ ಬೇಡ, ನನಗೆ ಸತ್ಯ ಬೇಕು. ಯಾವುದು ಸತ್ಯ ಅದನ್ನು ನಾನು ಒಪ್ಪೋದು. ಅದರಿಂದ
ನಾನು ಯಾವ ಸತ್ಯವಾದನ್ನು ಒಪ್ತೇನೆ ಅಂತ. ಇದು ಈ ನಿಷ್ಠೆ ಬೇಕು ಮನುಷ್ಯನಿಗೆ. ಅದು ಇಂಗ್ಲೀಷ್ನಲ್ಲಿ ಉಂಟು, ಅದು ಸಂಸ್ಕೃತದಲ್ಲಿ ಉಂಟು, ಅದು ಕನ್ನಡ ಮೈಲಿಗೆ, ಇಂಗ್ಲೀಷ್ ಮೈಲಿಗೆ, ಸಂಸ್ಥೆಯಲ್ಲಿ ಮಾತ್ರ ಮಾಡಿ, ಇದೆಲ್ಲ ಮೈಲಿಗೆ ಅವರು ಆಡೋ ಮಾತು. ಅವರಿಗೆ ನಿಜವಾಗಿ ಒಳಗಿಂದ ಮೈಲಿಗೆ ತುಂಬಿರುತ್ತೆ, ಅದನ್ನು ಸಂಸ್ಕೃತ ಹೇಳಿ ಮಡಿ ಮಾಡಿಕೊಳ್ಳೋಣ ಅಂತ. ಯಾರು ಮಡಿಯೋ ಅವರು ಕನ್ನಡ ಹೇಳಿದ್ರು ಮಡಿ ಆಗುತ್ತೆ, ಇಂಗ್ಲೀಷ್ ಹೇಳಿದ್ರು ಮಡಿ ಆಗುತ್ತೆ. ನಾವು ಮಡಿಯಾದಾಗ ನಾವು ಆಡುವ ಭಾಷೆ ಮಡಿ ಆಗುತ್ತೆ, ನಾವು ಮೈಲಿಗೆ ಆದಾಗ ಸಂಸ್ಕೃತ ಮಾತಾಡಿದ್ರು ಮೈಲಿಗೆ ಆಗುತ್ತೆ. ಅಂತ ಭಾಷೆ ಮಡಿಯೋ ಮೈಲಿಗೂ ಪ್ರಶ್ನೆ ಇಲ್ಲ, ದೇಶ ಮಡಿಯೋ ಮೈಲಿಗೂ ಪ್ರಶ್ನೆ ಇಲ್ಲ. ಯಾವುದು ಸತ್ಯ ಯಾವುದು ಅಲ್ಲ, ಇದು ನಮಗೆ ಖಚಿತವಾದಂಥ ಈ ನಿಲುವು ಇದ್ದಾಗ ಪ್ರಾಮಾಣಿಕತೆ ಬರುತ್ತೆ. ಹಾಗಾಗಿ ಹೇಳ್ತಾನೆ, ಅದು ಹೊರಗಿನಿಂದ ಸಿಗೋಲ್ಲಪ್ಪ, ಸತ್ಯವನ್ನು ಹೊರಗಿನಿಂದ ಹುಡುಕಬೇಡ. ನಮ್ಮ ಇವತ್ತು ಇಡೀ ಮಾಡರ್ನ್ ಲೈಫು ಪ್ರಾಬ್ಲಮ್ ಏನು ಅಂದರೆ, ನಾವು ಸತ್ಯವನ್ನು ಹೊರಗಿನಿಂದ ಇಲ್ಲಿ ಕಾಣದೇ ಇದ್ದರೆ ಇನ್ನೂ ದೊಡ್ಡ ಟೆಲಿಸ್ಕೋಪ್ ಇಟ್ಕೊಂಡು ಇನ್ನೂ ದೂರ ನೀವು ಯಾವುದು ಜ್ಯೋತಿರ್ವರ್ಷದ ತನಕ ಹೋಗಿ ನೋಡಬಹುದು, ಆದರೆ ಸತ್ಯ ಕಾಣೋದಿಲ್ಲ. ಎಷ್ಟೋ ನಮಗೆ ಈ ವರ್ಷ ಒಟ್ಟು ಜ್ಯೋತಿರ್ವರ್ಷದ ಲೆಕ್ಕದಲ್ಲಿ ಇರ್ತಕ್ಕಂಥ ಗ್ರಹಗಳು, ಅದಕ್ಕಿಂತ ಸೂಕ್ಷ್ಮ ನಕ್ಷತ್ರಗಳು, ಅದೆಲ್ಲವನ್ನು ನೀವು ನೋಡಬಹುದು, ಆದರೆ ಈ ಸತ್ಯ ಕಾಣೋದಿಲ್ಲ. ನಿಜವಾಗಿ ಏನು ರಿಯಲ್ ಟ್ರೂತ್, ವಾಟ್ ಈಸ್ ದ ರಿಯಲ್ ಥಿಂಗ್, ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಯಾವುದೇ ಸತ್ಯ ಗೊತ್ತಾಗಬೇಕಾಗಿದ್ದರೆ ಪ್ರತಿಯೊಂದಕ್ಕೂ ಕೂಡ, ಯಾಕೆಂದರೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಏನಿದೆ ಅದು ಎಲ್ಲದರ ರೆಪ್ಲಿಕಾ ಪಿಂಡಾಂಡ. ಸೊ ಮಧ್ವಾಚಾರ್ಯ ಒಂದು ಮಾತು ಹೇಳ್ತಾರೆ, ಏಕಂಚ ತತ್ವತೋ ಜ್ಞಾತಂ ವಿನಾ ಸರ್ವಜ್ಞತಾಂ ನರಃ ನ ಶಕ್ನೋತಿ ಮಹೇಂದ್ರೋಪಿ. ಒಂದು ವಿಷಯ ಪೂರ್ತಿ ಗೊತ್ತಾಗಬೇಕಾಗಿದ್ದರೆ ಎಲ್ಲ ವಿಷಯವೂ ಗೊತ್ತಿರಬೇಕು. ಯಾಕೆಂದರೆ ದಟ್ ಇಸ್ ಇಂಟರ್ ರಿಲೇಟೆಡ್. ನಿಮಗೆ ಒಂದು ಪರಮಾಣುವಿನ ಬಗ್ಗೆ ಗೊತ್ತಾಗಬೇಕಾಗಿದ್ದರೆ ಇಡೀ ಬ್ರಹ್ಮಾಂಡದ ವಿಷಯ ಗೊತ್ತಿದ್ದರೆ ಒಂದು ಪರಮಾಣು ಗೊತ್ತಾಗೋಲ್ಲ ಅಂತ, ಅಂದರೆ ಪರ್ಫೆಕ್ಟ್ಲಿ ಗೊತ್ತಾಗೋಲ್ಲ. ಪರಮಾಣು ಏನೋ ಗೊತ್ತಾಗುತ್ತೆ, ಬಟ್ ಒಂದು ವಿಷಯ ಗೊತ್ತಾಗಬೇಕಾಗಿದ್ದರೆ ಎಲ್ಲ ವಿಷಯವೂ ಗೊತ್ತಿರಬೇಕು. ಆದ್ದರಿಂದ ಎಲ್ಲ ಗೊತ್ತಿಲ್ಲದವನಿಗೆ ಯಾವೊಂದೂ ಸರಿಯಾಗಿ ಗೊತ್ತಿರೋದಿಲ್ಲ. ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದು. ನಮ್ಮ ಸಮಸ್ಯೆ ಅದು, ನಮಗೆ ಎಲ್ಲವೂ ಕೂಡ ಚೂರು ಚೂರು ಗೊತ್ತಿದೆ, ಯಾವುದು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಆ ಚೂರು ಚೂರು ಅರಿವಿನ ಮೇಲೆ ನಮ್ಮ ಅಭಿಪ್ರಾಯಗಳನ್ನು ಪಾಸ್ ಆನ್ ಮಾಡ್ತೇವೆ. ಅದು ಎಷ್ಟು ಇಂಪರ್ಫೆಕ್ಟ್ ಆಗಿರುತ್ತೆ ಅಂದರೆ, ನಗೆಪಾಟರು. ಅದು ಸ್ವಲ್ಪ ಹೆಚ್ಚು ತಿಳಿದವರಿಗೆ ನಗೆ ಬರುತ್ತೆ. ನಾವು ಮಹಾ ಇಂಟೆಲೆಕ್ಚುವಲ್ ಅಪ್ರೋಚ್ ಅಂತ ಅದನ್ನು ಹೇಳ್ತಾ ಇರ್ತೇವೆ. ಅದು ಸ್ವಲ್ಪ ತಿಳಿದವರಿಗೆ ನಗೆಪಾಟಲಾಗತ್ತೆ. ಅನೇಕ ಪ್ರಶ್ನೆಗಳು, ಜನರು ಮಾಡೋ ಪ್ರಶ್ನೆಗಳು ಹಾಗೆ ಇರುತ್ತೆ, ತುಂಬ ಚೈಲ್ಡಿಶ್ ಆಗಿರುತ್ತೆ. ಕಾರಣ ಏನು ಅಂದರೆ, ಪ್ರಶ್ನೆ ಮಾಡುವವರು ಫಿಲಾಸಫಿಯಲ್ಲಿ ಕಿಂಡರ್ ಗಾರ್ಟನ್ ಸ್ಟೂಡೆಂಟು ಆಗಿರೋದಿಲ್ಲ. ಅದು ಅವರೇನೋ ಬಹಳ ಮಹತ್ವದ ಪ್ರಶ್ನೆ ಅಂತ ಕೇಳ್ತಾರೆ, ಬಟ್ ಇಟ್ ಈಸ್ ವೆರಿ ಚೈಲ್ಡಿಶ್. ಆದ್ದರಿಂದ ಅದನ್ನು ಮತ್ತೊಂದು ಏನಂದರೆ, ನಮ್ಮ ಎಲ್ಲ ಅಪ್ರೋಚ್ಗಳು ಕೂಡ ಎಕ್ಸ್ಟರ್ನಲ್ ಆಗಿ, ನಮ್ಮ ಥಿಂಕಿಂಗ್ ವೇ ಆಫ್ ಅಪ್ರೋಚ್ ಥಿಂಕಿಂಗು ಎಲ್ಲ ಎಕ್ಸ್ಟರ್ನಲ್ ಇದೆ. ಅದನ್ನ ಇಂಟರ್ನಲ್ ಥಿಂಕಿಂಗೇ ಅದಕ್ಕೆ ಏನು ಮಾಡಬೇಕು ಅಂದರೆ, ಈಗ ನಮಗೆ ವಿ ಹ್ಯಾವ್ ಟು ಲರ್ನ್ ಹೌ ಟು ಥಿಂಕ್. ನಾವು ಥಿಂಕ್ ಮಾಡೋ ವಿಧಾನವೇ ತಪ್ಪಿದೆ. ನಾವು ಎಲ್ಲವನ್ನು ಎಕ್ಸ್ಟರ್ನಲ್ ಆಗಿ ನೋಡ್ತೇವೆ, ಎಕ್ಸ್ಟರ್ನಲ್ ಆಗಿ ಥಿಂಕ್ ಮಾಡ್ತೇವೆ. ಅದಕ್ಕೆ ಮೊದಲು ನೀನು ಅಂತರ್ಮುಖನಾಗು. ಅದಕ್ಕೋಸ್ಕರ ಹಿಂದಿನವರು ಒದ್ದಾಟಪಟ್ಟು ಮೆಡಿಟೇಷನ್ ಏನೇನೋ ಮಾಡ್ತಿತ್ತು. ನೀನು ಒಳಗಣ್ಣನ್ನು ತೆರೆದು ನೋಡು ಅಂತ. ಒಳಗಣ್ಣು ತೆರೆಯೋದು ಹೇಗೆ ನಮ್ಗೆ ಗೊತ್ತಿಲ್ಲ. ಅದು ಹೊರಗಣ್ಣು ಗೊತ್ತಿದೆ, ತೆರೆಯೋದು ಗೊತ್ತಿದೆ, ಮುಚ್ಚಿದೆ ಗೊತ್ತಿದೆ. ಒಳಗಣ್ಣು ತೆರೆಯೋದು ಹೇಗೆ, ಮುಚ್ಚೋದು ಹೇಗೆ? ಅದಕ್ಕೆ ಒಂದು ತಮಾಷೆ ಏನು ಗೊತ್ತುಂಟ, ನೀವು ಹೊರಗಣ್ಣು ಮುಚ್ಚಿದರೆ ಆಟೋಮ್ಯಾಟಿಕಲಿ ಇದು ಇನ್ನರ್ ಐ ವಿಲ್ ಬಿ ಓಪನ್. ತುಂಬ ಇಬ್ಬರು ಚರ್ಚೆ ಮಾಡಿಕೊಂಡಾಗ ನಾವು ಹೇಳ್ತೇವೆ, ನೀವು ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ, ನಿಮಗೆ ಸತ್ಯ ಗೊತ್ತಾಗುತ್ತೆ. ಹೊರಗಿನಿಂದ ಜಗಳ ಮಾಡಿದ್ರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಜಗಳ ಆಡ್ತೀರ. ಅಂದರೆ ಕಣ್ಣು ಮುಚ್ಚಿದ ತಕ್ಷಣ ದ ರಿಯಲ್ ಐ ವಿಲ್ ಬಿ ಓಪನ್, ದ ಥರ್ಡ್ ಐ ವಿಲ್ ಬಿ ಓಪನ್. ಒಳಗಣ್ಣು ತೆರೆದು ನೀವು ಕಣ್ಣು ಮುಚ್ಚಿ ಸುಮ್ಮನೆ ಕಣ್ಣು ಮುಚ್ಚಿ ಯೋಚನೆ ಮಾಡ್ತಾ ಹೋಗಿ, ನಿಮಗೆ ಎಷ್ಟೆಷ್ಟೋ ವಿಷಯಗಳು ರಿವೀಲ್ ಆಗ್ತಾ ಹೋಗ್ತವೆ. ನಿಮಗೆ ನಿಮ್ಮ ಡೌಟ್ಸ್ಗಳೆಲ್ಲ ಅಲ್ಲಿ ಉತ್ತರ ಸಿಗ್ತವೆ. ನಾವು ಕಣ್ಮುಚ್ಚಿ ಕೂಡೋದೇ ಇಲ್ಲ. ಎಲ್ಲಿ ಕಣ್ಮುಚ್ಚಿದ್ರು ನಾಳೆ ಪೇಪರ್ನಲ್ಲಿ ಬರುತ್ತೆ ಅದು ಭಯ. ನಾವು ಕಣ್ಣು ಮುಚ್ಚಿ ಥಿಂಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಅನೇಕ ಪ್ರಶ್ನೆಗಳಿಗೆ ಒಳಗಿಂದ ನಮ್ಮ ಹತ್ತಿರವೇ ಉತ್ತರ ಇದೆ. ನಾವು ಯಾವತ್ತೂ ಅದನ್ನು ಮಾಡುವುದಿಲ್ಲ. ಆ ಪ್ರಯತ್ನ ಮಾಡಿದರೆ, ಒಳಗಿನಿಂದ ನಾವು ಚಿಂತನೆ ಮಾಡಿ ಕಣ್ಮುಚ್ಚಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಒಂದು ಅದ್ಭುತವಾದ ಪ್ರಪಂಚಕ್ಕೆ ನಾವು ಎಂಟರ್ ಆಗ್ತೇವೆ. ಮತ್ತು ಅದಕ್ಕಿಂತ ಹೆಚ್ಚು ಅದ್ಭುತವಾದ ಆನಂದದಲ್ಲಿ ಮುಳುಗಿ ಹೋಗ್ತೇವೆ. ಪರಮಾಮೃತ ಸಮುದ್ರಾವಗಾಹೀವ ಬಹಳ ಆಹ್ಲಾದ ಮಾಪನೋತಿ ಅಂತ ಮಧ್ವಾಚಾರ್ಯರು ಪ್ರವಚನ ಮಾಡಿದ್ರೆ ಅದನ್ನು ಕೇಳ್ತಾ ಇದ್ದವರು ಅಮೃತ ಸಮುದ್ರದಲ್ಲಿ ಮುಳುಗಿಬಿಟ್ಟ ಹಾಗೆ ಭಾರಿ ಖುಷಿ ಪಡ್ತಿದ್ರಂತೆ. ಹೊರಗೆ ಬರಲಿಕ್ಕೆ ಮನಸ್ಸಾಗ್ತಿರಲಿಲ್ಲ ಅಂತ. ಕಾರಣ ಅಂದರೆ ಆ ಥರದ ಒಂದು ಇನ್ನರ್ ಎಕ್ಸ್ಪೀರಿಯನ್ಸೇ ಕೊಂಡೋಗಿ ಮುಗಿಸಿಬಿಡ್ತಿದ್ರು. ಅದನ್ನ ನಿಜವಾದ ಆನಂದ ಇರುವುದು ಇನ್ನರ್ ಎಕ್ಸ್ಪೀರಿಯನ್ಸ್ನಲ್ಲಿ ಹೊರತು ಎಕ್ಸ್ಟರ್ನಲ್ ಯಾವುದೇ ಇದರಲ್ಲೇ ಅಲ್ಲ.
ಆ ಒಳಗಿಂದ ಒಂದು ಹೊಸ ಸಂಗತಿ ಹೊಳೆದಾಗ ಆಗುವ ಆನಂದ ಉಂಟಲ್ಲ, ಅದಕ್ಕೆ ಸಾಟಿಯಾದ ಆನಂದವೇ ಇಲ್ಲ. ಯಾವ ನಾಟ್ ಈವನ್ ಸೆಕ್ಸುವಲ್ ಪ್ಲೆಷರ್. ಒಂದು ಹೊಸ ಸಂಗತಿ ತಿಳಿಯಿತು ಅಂದರೆ ಅದು ಹುಚ್ಚೆದ್ದು ಕುಣಿಯುವ ಅಂತ ಕಾಣುತ್ತೆ. ಆದ್ದರಿಂದ ಅದು ಎಲ್ಲಿದೆ? ಹೊರಗಿನಿಂದ ಹುಡುಕಿಕೊಂಡು ನೀನು ಪಂಜು ಹಿಡ್ಕೊಂಡು ಊರೆಲ್ಲ ತಿರುಗಿದರೂ ಕಾಣೋಲ್ಲಪ್ಪ. ಕಣ್ಮುಚ್ಚಿ ಒಳಗಿನಿಂದ ನೋಡು. ಯು ವಿಲ್ ಹ್ಯಾವ್ ದ ಆನ್ಸರ್ಸ್ ಟು ಆಲ್ ದ ಪ್ರಾಬ್ಲಮ್ಸ್ ದಟ್ ಯು ಹ್ಯಾವ್. ಒಳಗಿನಿಂದ ನೋಡು. ಅದಕ್ಕೆ ಇಹೈವ ಅಂತಃಶರೀರೇ ಸೌಮ್ಯ ಸಪುರುಷೋ ಭವತಿ. ಭಗವಂತ ಅವನು 16 ಕಲೆಗಳನ್ನ ನಿಯಂತ್ರಿಸ್ತಾನೆ. ನಿನ್ನೊಳಗೆ ಇದ್ದಾನಪ್ಪ, ನೀನು ಊರೆಲ್ಲ ಯಾಕೆ ಹುಡುಕ್ತೀಯ ಅಂತ. ಬಹಳ ಇದು ಎಲ್ಲ ಫಿಲಾಸಫಿಯು ಹೇಳುವುದು ಇದನ್ನೇ. ಭಗವಂತನನ್ನು ಹೊರಗಿನಿಂದ ಹುಡುಕಬೇಡಿ. ದೇವರು ಎಲ್ಲಿದ್ದಾನೆ ಅಂತ ಪುಸ್ತಕದಲ್ಲಿ ಹುಡುಕಬೇಡಿ. ವೇದದ ಪುಸ್ತಕಗಳಲ್ಲಿ ಹುಡುಕಿದರೆ ದೇವರು ಕಾಣೋಲ್ಲ. ಯಾಕೆಂದರೆ ಅಲ್ಲಿ ಇರುವುದು ಛಂದಸ್ಸುಗಳು. ಛಂದಸ್ಸುಗಳು ಅಂದರೆ ದೇವರನ್ನು ಮುಚ್ಚಿಟ್ಟ ಕರಡಿಕೆಗಳು. ಛಂದಾಂಸಿ ಅಂದರೆ ಯಾವುದು ಮುಚ್ಚಿಟ್ಟ ಕರಡಿಕೆ ಅಂತ ಆ ಶಬ್ದಕ್ಕೆ ಅರ್ಥ. ಸೊ ಮಂತ್ರದ ಒಳಗೆ ಹೇಗೆ ಕರಡಿಕೆಯ ಒಳಗೆ ಶಾಲಿಗ್ರಾಮ ಇದೆ, ಕರಡಿಕೆಯನ್ನೇ ನೋಡಿದರೆ ದೇವರು ಕಾಣ್ತಾನೆ. ನಾವು ಬರೇ ಕರಡಿಕೆ, ಅಯ್ಯೋ ಆ ಕರಡಿಕೆ ಓಪನ್ ಮಾಡಬಾರ್ದಪ್ಪ ಮಡಿ, ಅದರ ಒಳಗಿದ್ದ ದೇವರು ಕಂಡುಬಿಡ್ತಾರೆ. ನೀವು ಕರಡಿಕೆಯನ್ನೇ ಮಂಗಳಾರತಿ ಮಾಡಿದ್ರೆ ಏನೂ ಕಾಣೋಲ್ಲ. ಯು ಹ್ಯಾವ್ ಟು ಓಪನ್ ಇಟ್. ಸೊ ವೇದದ ಮಂತ್ರಗಳನ್ನು ಒಡೆದು ತೆಗೆದರೆ ಅದರ ಒಳಗಿನಿಂದ ಶಾಲಿಗ್ರಾಮ. ಈ ಶಾಲಿಗ್ರಾಮವನ್ನು ತೆಗೆದು ಕರಡಿಕೆಯನ್ನೇ ಅಭೇದ್ಯ ಸಂಪುಟ ಇಟ್ಕೊಂಡು ಮಂಗಳಾರತಿ ಮಾಡಿದ್ರೆ ಏನೂ ಕಾಣೋಲ್ಲ. ಹಾಗಾಗಿ ನಾವು ಪ್ರತಿಯೊಂದನ್ನು ಒಡೆದು ಒಳಗಿರುವ ಸತ್ಯವನ್ನು ಹುಡುಕಬೇಕು. ಅಲ್ಲಿಯೂ ವೇದಮಂತ್ರಗಳನ್ನು ಅದರ ಒಳಗೆ ಹೋಗಬೇಕು. ನೀನು ನಿನ್ನ ಒಳಗೆ ಹೋಗಿ ನೋಡು. ಅಂತಃಪುರುಷೇ ಸೌಮ್ಯ ಸಪುರುಷೋ ಭವತಿ ಯಸ್ಮಿನ್ ಏತಾಹ ಷೋಡಶ ಕಲಾಹ ಭವಂತಿ. ಅಂತಹ ಭಗವಂತನಲ್ಲಿ ಈ ಷೋಡಶ ಕಲೆಗಳು ಇದೆ. ಅದನ್ನು ಅಲ್ಲಿ ಹುಡುಕಬೇಕು. ಏನದು? ಒಳಗೆ ಇದ್ದಾನೆ ಭಗವಂತ. ಅವ್ರು ಏನು ಮಾಡಿದಾನೆ? ಸ ಈಕ್ಷಾಂಚಕ್ರೇ. ಒಂದು ದಿನ ಅಂದರೆ ಈ ಪ್ರಪಂಚ ಇನ್ನೂ ಸೃಷ್ಟಿಯಾಗಿರಲಿಲ್ಲ. ಪ್ರಪಂಚ ಸೃಷ್ಟಿಯಾಗೋದಕ್ಕಿಂತ ಮೊದಲು ದೆರ್ ವಾಸ್ ನಥಿಂಗ್. ನಾಸದಾಸೀನ್ ನೋಸದಾಸೀತ್ ತದಾನೀನ್. ಆವಾಗ ಸತ್ತು ಇರಲಿಲ್ಲ, ಅಸ್ತು ಇರಲಿಲ್ಲ ಅಂತ. ನೋಡಿ, ಪ್ರಾಚೀನರ ಉದ್ಗಾರಗಳು ಬಹಳ ಮೀನಿಂಗ್ಫುಲ್ಲು. ಸತ್ತು ಇರಲಿಲ್ಲ ಅಂದರೆ ಇದ್ದದ್ದೂ ಇರಲಿಲ್ಲ, ಅಸತ್ತು ಇರಲಿಲ್ಲ ಅಂದರೆ ಇಳಿದಿದ್ದದ್ದು ಇರಲಿಲ್ಲ. ಅದು ಹೇಳಬೇಕಾ? ಎಕ್ಸಿಸ್ಟೆಂಟ್ ವಾಸ್ ನಾಟ್ ದೇರ್, ನಾನ್ ಎಕ್ಸಿಸ್ಟೆಂಟ್ ಆಲ್ಸೋ ವಾಸ್ ನಾಟ್ ದೇರ್. ಅದು ಯಾಕೆ ಹೇಳಬೇಕ್ರಿ? ಅದಲ್ಲ ಅವ್ರು ಹೇಳೋದು. ಸತ್ತು ಅಸತ್ತು ಅಂದರೆ ಇರುವುದು ಇಲ್ಲದಿರುವುದು ಅಲ್ಲ. ಕಣ್ಣಿಗೆ ಕಾಣುವ ವಸ್ತು ಇರಲಿಲ್ಲ, ಕಾಣದ ವಸ್ತು ಇರಲಿಲ್ಲ ಅಂತ. ಕಣ್ಣಿಗೆ ಕಾಣುವಂಥ ಮಣ್ಣು ನೀರು ಬೆಂಕಿ. ಮಣ್ಣು ಇಲ್ಲ, ನೀರಿಲ್ಲ, ಬೆಂಕಿ ಇಲ್ಲ. ಕಾಣದ್ದು ಗಾಳಿ ಆಕಾಶ, ಅದೂ ಇರಲಿಲ್ಲ. ಅರೆ ಆಕಾಶ ಇಲ್ಲದೆ ಇರೋದು ಅಂದರೆ ಏನು? ಆಕಾಶ ಇಲ್ಲ ಅಂದರೆ ಏನನ್ನೋ ಸಾಲಿಡ್ ಥಿಂಗ್ ಇರಬೇಕಲ್ಲ. ಎಷ್ಟು ಅದ್ಭುತ ನೋಡಿ ಪ್ರಾಚೀನರು. ಎಷ್ಟು ಅಂದರೆ ನಮ್ಮ ಸೈಂಟಿಸ್ಟ್ಗಳಿಗೂ ಗೊಂದಲ ಆಗುವಂಥ ಮಾತು ಹೇಳ್ತಾರೆ ಅವರು. ಅವರು ಸೈನ್ಸಿಗಿಂತಲೂ ಕೂಡ ಆಚೆ ಹೋಗ್ಬಿಟ್ಟಿದ್ದಾರೆ. ಅದು ಅತಿಭೌತ ವಿಜ್ಞಾನ. ಅವರದು ಆಕಾಶ ಕೂಡ ಇರಲಿಲ್ಲ ಅಂತಾರೆ. ಯಾಕೆ ಕಾರಣ ಗೊತ್ತಾ? ಆಕಾಶ ಅನ್ನೋದಕ್ಕೆ ಅವರು 2 ಆಕಾಶವನ್ನು ಪ್ರಾಚೀನರು ಕಂಡುಕೊಂಡ್ರು. ಇವತ್ತು ಸೈಂಟಿಸ್ಟ್ಗಳಿಗೆ ಒಂದು ಆಕಾಶ ಆದರೂ ಉಂಟೋ ಇಲ್ಲೋ ಅಂತ ಡೌಟ್ ಇದೆ. ಅವ್ರು ಹೇಳಿದ್ರು ಒಂದು ಆಕಾಶ, ದಟ್ ಈಸ್ ವಿಚ್ ಇಸ್ ಕಾಲ್ಡ್ ಈಥರ್, ಸ್ಕೈ ಆರ್ ಫರ್ಮಮೆಂಟ್, ವಾಟ್ ಎವರ್ ಇಟ್ ಈಸ್. ಇನ್ನೊಂದು ಸ್ಪೇಸ್. ಸ್ಪೇಸ್ ಇಸ್ ಡಿಫರೆಂಟ್ ಫ್ರಮ್ ಸ್ಕೈ. ಸ್ಕೈ ಹ್ಯಾಸ್ ಅಲ್ಟ್ರಾವೈಲೆಟ್ ಕಲರ್ಸ್ ಆ್ಯಂಡ್ ಸ್ಪೇಸ್ ಹ್ಯಾಸ್ ನೋ ಕಲರ್ಸ್. ಸೊ ಸ್ಪೇಸ್ನಲ್ಲಿ ಯಾವ ಬಣ್ಣವೂ ಇಲ್ಲ, ಆದರೆ ಅಲ್ಟ್ರಾವೈಲೆಟ್ ಕಲರ್ ಉಂಟಲ್ವ, ಆ ಕಲರ್ನ ಪ್ಯಾಚ್ ಇರತಕ್ಕಂಥದ್ದು ಸ್ಕೈ. ಪ್ರಳಯ ಕಾಲದಲ್ಲಿ ಅಲ್ಟ್ರಾವೈಲೆಟ್ ಕಲರ್ ಪ್ಯಾಚು ಇಲ್ಲ, ಅದರಿಂದ ಆಕಾಶ ಇಲ್ಲ. ಅಂದರೆ ಇದು ಯಾವ ಥಿಂಕಿಂಗ್ ರೀ? ಇದು ವಿಜ್ಞಾನಿಗಳು ಇವತ್ತು ತಲೆ ಚೆಚ್ಚಿಕೋಬೇಕು. ನಾವು ದೊಡ್ಡ ಸೈಂಟಿಸ್ಟ್ ಅಂತ ತಿಳ್ಕೊಂಡು ಅವ್ರು ತಲೆ ಚೆಚ್ಚಿಕೋಬೇಕು. ಅಂಥ ಮಾತನ್ನು ವೇದಗಳಲ್ಲಿ ಹೇಳ್ತಾರೆ. ಅದು ಇರಲಿಲ್ಲ, ಆಕಾಶವೂ ಇರಲಿಲ್ಲ ಅಂತ. ಮತ್ತು ಇನ್ನೊಂದು ತಮಾಷೆ ಏನು ಅಂದರೆ, ಪ್ರಾಚೀನದ್ದು ನೋಡಿ, ಆಕಾಶ ಅಂದರೆ ನಮಗೆ ಆಕಾಶ ಅಂದರೆ ಇವತ್ತು ಜೈನ ಸಿದ್ಧಾಂತದಲ್ಲಿಯೂ ಆಕಾಶವನ್ನು ಒಪ್ಪೋಲ್ಲ. ಹಾಗೆ ಮಾಡರ್ನ್ ಸೈಂಟಿಸ್ಟ್ಗಳು ಬಹಳ ಮಂದಿ ಆಕಾಶವನ್ನು ಒಪ್ಪೋಲ್ಲ. ಅಂದರೆ ಅದು ಏನು ಇಲ್ಲದೇ ಇರುವುದು, ಏನೋ ಒಂದು ಇರುವುದಲ್ಲ ಅಂತ. ಆಕಾಶಕ್ಕೆ ಪಾಸಿಟಿವ್ ಆದ ಆಸ್ಪೆಕ್ಟ್ ಇಲ್ಲ ಹೇಳ್ತಾರೆ. ಪ್ರಾಚೀನರು ವೇದಕಾಲದವರು 4 ಆಕಾಶ ಇದೆ ಎಂದರು. ಒಂದು ಆಯ್ತಲ್ಲ ಸ್ಪೇಸು, ಮತ್ತೊಂದು ಅಲ್ಟ್ರಾವೈಲೆಟಿನ ಪ್ಯಾಚಸ್ ಇರತಕ್ಕಂಥ ಇನ್ವಿಸಿಬಲ್ ಕಲರು ಇರತಕ್ಕಂಥ ಆಕಾಶ ಅಂದರು. ಆಕಾಶೋ ನೀಲಿಮೋದೇತಿ ಅಂತ ವೇದ. ಅದರ ನಂತರ ಆ ಆಕಾಶದಲ್ಲಿ, ಆಕಾಶ ಅಂದರೆ ಆಕಾಶಕ್ಕೆ ಡಿವಿಷನ್ಸ್ ಇದೆ ಅಲ್ವ. ಇವಾಗ ಈ ಮನೆ ಒಳಗಿರ್ತಕ್ಕ ಆಕಾಶ, ಮನೆ ಹೊರಗಿರ್ತಕ್ಕ ಆಕಾಶ 2 ಆಯ್ತಲ್ಲ. ಸ್ಕೈ ನಾವು ಈಗ ಇದನ್ನು ಹೇಳಿ ನಾವು ನೋಡಿದ್ರು, ಪಾಕಿಸ್ತಾನದ ಆಕಾಶ ನಮ್ಮ ಆಕಾಶ. ಓಹೋ, ಯಾರಪ್ಪನ ಆಸ್ತಿ ಅದು? ನಮ್ಮ ಆಕಾಶಕ್ಕೆ ಅವರ ವಿಮಾನ. ಆಕಾಶಕ್ಕೆ ಯಾವಾಗ ನಾವು ಡಿಕ್ಲರೇಷನ್ ಕೊಟ್ಟದ್ದು?
ನಮ್ಮ ಆಕಾಶದೊಳಗೆ ಬಂದು ಉಳಿಸಿಬಿಡ್ತೇವೆ. ಅವರ ಆಕಾಶ ಅಂದರೆ ನಮ್ಮ ನೆಲದ ಮೇಲೆ ಇರುವುದೆಲ್ಲ ನಮ್ಮದನ್ನು ಭ್ರಮೆಗೆ ಒಳಗಾಗಿಬಿಟ್ಟಿದ್ದೇವೆ. ನಮ್ಮ ಆಕಾಶಕ್ಕೆ ಅವರ ಶತ್ರು ಸೈನ್ಯದ ವಿಮಾನ ಬಂತು ಅಂದರೆ ಹಾಗಾದರೆ ಹಾಗೆಯೇ ಇದು ನಮ್ಮ ಆಕಾಶ. ನಾನು ಇದರೊಳಗೆ ನೀವು ಏನೋ ಮಾಡಬೇಕಾಗಿದ್ದರೆ ಪೂರ್ಣಪ್ರಸಾದ ಅನುಮತಿ ಇಲ್ಲದಿದ್ದೆ ಮಾಡಿದ್ರೆ ಕುತ್ತಿಗೆ ಹೇಗೆ ಸೊ ಯಾಕೆಂದರೆ ಇದು ಪೂರ್ಣಪ್ರಸಾದರ ಆಕಾಶ. ಅಲ್ಲಿ ಹೊರಗೋ ರಸ್ತೆ ಹೊರಗೆ ಏನು ಓದಾಡೋಂಗಿಲ್ಲ. ಈ ನೀವು ಇದರ ಕಂಪೌಂಡ್ ಏನೋ ಮಾಡಿದ್ರೆ ಇವ್ರು ನಾಯಿ ಕೂಡ ಬಿಡೋಲ್ಲ. ಆದರೆ ಕಂಪೌಂಡ್ ಹೋದರೆ ಮಾತಾಡೋದು ಸೈಲೆಂಟ್. ಸೊ ಆಕಾಶ ಅದರಲ್ಲಿ ಡಿವಿಷನ್ಸ್ ಇದೆ. ಈ ಡಿವಿಷನ್ಸ್ ಅನ್ನೋದನ್ನು ಮೂರನೇ ಆಕಾಶ ಅಂತ ಹೇಳಿದ್ರು. ಘಟ ಆಕಾಶ, ಮಠಾಕಾಶ, ಇನ್ನೊಂದು ಆಕಾಶ ಇದೆ ನೋಡಿ. ಇದು ನಮ್ಮ ವಿಜ್ಞಾನಿಗಳು ಸೀರಿಯಸ್ ಆಗಿ ಯೋಚಿಸ್ಬೇಕಾದ್ರು. ಆ್ಯಟಮ್ಸ್ ಇದೆ, ಆ್ಯಟಮ್ಸಿನ ಮಧ್ಯೆ ಸಬ್ ಆ್ಯಟಮ್ಸ್ ಇದೆ. ಅವು ನಿರಂತರ ಮೂವ್ ಆಗ್ತಾ ಇದ್ದಾವೆ. ಅಂದರೆ ದ್ಯಾರ್ ಇಸ್ ಸ್ಪೇಸ್. ಆ್ಯಟಮಿನ ಒಳಗೆ ಒಂದು ಸ್ಪೇಸ್ ಉಂಟಲ್ವಾ, ಅದು ಯಾವತ್ತೂ ನಿಮ್ಗೆ ಕಾಣೋದೇ ಇಲ್ಲ. ಅದು ರಿವೀಲ್ ಆಗೋದೇ ಇಲ್ಲ. ಅದು ಆದರೆ ಅದು ಘಟ ಅಂತ ನಾವು ಮಾಡ್ತೇವೆ. ಮಡಕೆ ಅನ್ನೋದು ಆ್ಯಟಮ್ನ ಒಂದು ಸಮಷ್ಟಿ. ಹಾಗಾದರೆ ಘಟದಲ್ಲಿಯೂ ಆಕಾಶ, ಘಟದ ಒಳಗೆ ಮಡಕೆ ಮಧ್ಯೆ ಸ್ಪೇಸ್ ಬೇರೆ. ಇದು ಘಟದಲ್ಲಿ ಇರುವ ಮಣ್ಣಿನಲ್ಲಿರುವ ಆ್ಯಟಮಿನ ಒಳಗೆ ಸ್ಪೇಸು. ದಟ್ ಈಸ್ ದ ಫೋರ್ತ್ ಒನ್. ಇದು ಪ್ರಾಚೀನರು ಕಂಡುಕೊಂಡ ಆಕಾಶ. ನಮ್ಮ ವಿಜ್ಞಾನಿಗಳು ಕಣ್ಣು ತೆರಿಬೇಕು ಸ್ವಲ್ಪ. ನಮಗೆ ಏನಾಗಿದೆ ಅಂದರೆ ವಿಜ್ಞಾನದಲ್ಲಿ ಎಲ್ಲವೂ ಗೊತ್ತಿದೆ, ಅದರಿಂದ ನಾವಿನ್ನು ತಿಳ್ಕೊಳ್ಬೇಕಾದ್ದು ಏನಿಲ್ಲ ಅನ್ನೋ ಭ್ರಮೆಗೆ ಒಳಗಾಗಿ ಇದು ವೇದಾಂತವು ಹಾಳಾದ ಹಾಗೆ. ನಾವು ವೇದಾಂತಿಗಳು, ನಮಗೇನು ತಿಳ್ಕೊಬೇಕಾಗಿದೆ, ನಾವು ಮೋಕ್ಷ ಯೋಗವನ್ನು ತಿಳ್ಕೊಂಡು ವೇದಾಂತ ಹಾಳಾಯಿತು. ಆಮೇಲೆ ದಾಸಪಂಥ ಬಂತು, ದಾಸ ಸಾಹಿತ್ಯಗಳು ಅದೇ ಬಂತು. ದಾಸ ಸಾಹಿತ್ಯಗಳು ಅದೇ, ನಾವು ದಾಸ ಸಾಹಿತ್ಯದ ಹರಿದಾಸ ಸಾಹಿತ್ಯದ ಪಾರಂಗತರು, ನಮ್ಗೆ ಇನ್ನೇನು ಬೇಕಾಗಿಲ್ಲ ಅಂತ ಅವರು ಹಾಳಾದರು. ಅದೇ ರೀತಿ ವಿಜ್ಞಾನ ಹಾಳಾಗ್ತಾ ಇದೆ. ನಮಗೆ ವಿಜ್ಞಾನ ಗೊತ್ತಿದೆ, ನಮಗೆ ಎಲ್ಲ ಗೊತ್ತಿದೆ, ನಾವು ಏನೂ ತಿಳ್ಕೊಳ್ಬೇಕಾಗಿಲ್ಲ ಅಂತ. ನಿಜವಾಗಿ ವಿಜ್ಞಾನದಿಂದ ಏನೂ ಗೊತ್ತಾಗೋಲ್ಲ. ನಿಜವಾಗಿ ಗೊತ್ತಾಗಬೇಕಾದ ಏನು ಗೊತ್ತುಂಟಾ, ನಮಗೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಾಗಬೇಕು. ಅದು ವಿಜ್ಞಾನದಿಂದ ಗೊತ್ತಾದರೆ ಆವಾಗ ವಿಜ್ಞಾನ ಸಕ್ಸಸ್ಫುಲ್ ಆಗುತ್ತೆ. ಆದರೆ ನಮಗೆ ಎಲ್ಲ ಗೊತ್ತಿದೆ, ನಮಗೆ ಯಾರು ಏನು ಬೇಕು ಅನ್ನೋಂಥ ಅಹಂಕಾರ ಹುಟ್ಟುತ್ತಾ ಇದೆ. ವಿದ್ಯಾ ದದಾತಿ ವಿನಯಂ, ಅದು ಕೊಡುವಾಗ ಆವಾಗ ವಿಜ್ಞಾನ ಸಾರ್ಥಕ ಆಗುತ್ತೆ. ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ ಆ ಸೌಜನ್ಯ ಇತ್ತು, ನಮಗೆ ಗೊತ್ತಿಲ್ಲ ಅನ್ನೋದು. ನಾನು ಮೊನ್ನೆ ಒಂದು ಕಥೆ ಹೇಳಿದೆ, ಬಾಂಬೆಯ ವಿಜ್ಞಾನ ಅನ್ನೋ ಉಪನಿಷತ್ ಕೇಳಿ ನಾನು ವಿಜ್ಞಾನ ಓದಿದವ, ನನಗೆ ಎಲ್ಲ ಗೊತ್ತಿದೆ ಅನ್ನತಕ್ಕಂಥ ಅಹಂಕಾರ ಇತ್ತು. ಉಪನಿಷತ್ತು ಓದಿದ ಮೇಲೆ ಗೊತ್ತಾಯಿತು ನನಗೇನು ಗೊತ್ತಿಲ್ಲ ಅನ್ನೋ. ದಯವಿಟ್ಟು ಪ್ರತಿ ವರ್ಷ ಬಂದು ಉಪನಿಷತ್ ಪಾಠ ಮಾಡಿ ಅಂತ ಹೇಳಿದರು ದೊಡ್ಡ ವಿಜ್ಞಾನಿಗಳು. ಹಾಗೆ ನಮ್ಮ ಇಲ್ಲಿ ಅದೇ ವಿಷ್ಣು ಯಾರವ್ರ ಹೆಸರು ಪೂರ್ತಿ ಜಯಂತ ನಾರ್ಲೇಕರ್, ವಿಷ್ಣು ಜಯಂತ ನಾರ್ಲೇಕರ್ ಅಷ್ಟೇ ಸೌಜನ್ಯದ ಮೂರ್ತಿಯವರು. ಅವರು ಹೇಳ್ತಾರೆ ವಿಜ್ಞಾನ ಇಸ್ ಬೇಸ್ಡ್ ಆನ್ ಹೈಪೋಥಿಸಿಸ್. ಅಂದರೆ ನೀವು ವಿಜ್ಞಾನವನ್ನು ಸತ್ಯ ಅಂತ ನಂಬಿದರೆ ಒಂದು ದಿವಸ ಹೈಪೋಥಿಸಿಸ್ ಇಸ್ ಅದರ ಫೌಂಡೇಶನ್. ಒಂದು ದಿವಸ ಇಲ್ಲಿ ಅವ್ರ ಫೌಂಡೇಶನ್ ಕುಸಿದ್ರೆ ಎಂಟೈರ್ ಕ್ಯಾಸಲ್ ವಿಲ್ ಕೊಲ್ಯಾಪ್ಸ್. ಇಡೀ ವಿಜ್ಞಾನದ ಕಟ್ಟಡ ಕುಸಿದು ಬೀಳುತ್ತೆ. ಆವಾಗ ನಿಮ್ಮ ಗತಿ ಏನು ಅಂತ ಕೇಳ್ತಾರೆ ಅವರು. ಅದರಿಂದ ವಿಜ್ಞಾನವನ್ನು ಪರಮ ಪುರುಷಾರ್ಥ ಅಂತ ನಂಬಿ ಹಾಳಾಗಬೇಡಿ. ಯಾಕೆಂದರೆ ಅದು ಹೈಪೋಥೆಟಿಕಲ್ ಆದಂತಹ ಒಂದು ಬೇಸ್ ಮೇಲೆ ಹೊರಟದ್ದು. ಆ್ಯಂಡ್ ವಿಜ್ಞಾನ ಈಸ್ ಎ ಪ್ರಾಸೆಸ್ ಆಫ್ ಇನ್ವೆಸ್ಟಿಗೇಷನ್, ವೈಲ್ ವೇದಾಂತ ಈಸ್ ಎ ಕನ್ಕ್ಲೂಷನ್ ಆಫ್ ಎಕ್ಸ್ಪೀರಿಯನ್ಸ್. ಸರಿ, ಅದರಿಂದ ಒಳಗೆ ನೋಡು, ಹೊರಗೆ ನೋಡಿ ಅನಿಸಿಕೊಳ್ಳ. ಇಹೈವ ಅಂತಃಪುರುಷ ಯಸ್ಮಿನ್ ಏತಾಹ ಷೋಡಶಕಲಾಹ. ಹೇಗೆ ಆಯಿತು ಅಂದರೆ ಭಗವಂತ ಯೋಚನೆ ಮಾಡಿದಂತೆ ಸೃಷ್ಟಿ ಆರಂಭದಲ್ಲಿ, ಅದೇ ಏನೂ ಇರಲಿಲ್ಲ ಅನ್ನೋ ಸ್ಥಿತಿಯಲ್ಲಿ, ಇನ್ನೂ ಪ್ರಪಂಚ ಸೃಷ್ಟಿಯಾಗಲಿಲ್ಲ. ದೆರ್ ವಾಸ್ ನಥಿಂಗ್. ಈವನ್ ಆಕಾಶ ವಾಸ್ ನಾಟ್ ದೇರ್. ಆಗ ಅದರಿಂದ ಪ್ರಳಯ ಕಾಲ ಅಂತಂದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಪ್ರಳಯ ಕಾಲದಲ್ಲಿ ಸಮುದ್ರ ಇರುತ್ತೆ ಅಂತ, ಪ್ರಳಯ ಸಮುದ್ರ ಅಂತ ಬಹಳ ದೊಡ್ಡ ಭ್ರಮೆ ಇದೆ. ಪ್ರಳಯ ಕಾಲದಲ್ಲಿ ಸಮುದ್ರ ಇರುತ್ತೆ ಅಂತ. ಸಮುದ್ರ ಇರಬೇಕಾದ್ರೆ ಸಮುದ್ರಕ್ಕೊಂದ್ರೆ ಇವರು ಬೆಡ್ ಬೇಕಲ್ಲ, ಅಂದರೆ ಭೂಮಿ ಇರಬೇಕು, ಮತ್ತೆ ಪ್ರಳಯ ಆಗುತ್ತೆ. ಎಲ್ಲ ಇದೆ. ಅದು ಪ್ರಳಯ ಕಾಲದಲ್ಲಿ ಸಮುದ್ರವೂ ಇರೋಲ್ಲ, ಭೂಮಿ ಇರೋಲ್ಲ, ಏನೂ ಇಲ್ಲ. ಕಣ್ಣಿಗೆ ನೀರಿಲ್ಲ, ಭೂಮಿ ಇಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಆಕಾಶ ಇಲ್ಲ. ಅದನ್ನ ಪ್ರಳಯ ಕಾಲದಲ್ಲಿ ಸಮುದ್ರ ಅಂದರೆ ಪ್ರಳಯ ಸಮುದ್ರ ಅಂತ ಹೇಳಿದವರು ಅದು ಸಾಂಕೇತಿಕ ಶಬ್ದ. ಪ್ರಳಯ ಕಾಲದಲ್ಲಿ ನೀರಿನ ಸಮುದ್ರ ಇರೋಲ್ಲ. ಆಗ ಭಗವಂತ ಯೋಚಿಸಿದ ಸ ಈಕ್ಷಾಂಚಕ್ರೆ, ಏನು ಅಂದರೆ ನಾನೀಗ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಬೇಕಾದ್ರೆ ಮೊದಲು ಯಸ್ಮಿನ್ ಅಹಂ ಉತ್ಕ್ರಾಂತೋ ಭವಿಷ್ಯಾಮಿ, ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ. ನನಗೆ ಒಬ್ಬ ಪಿ ಎ ಬೇಕು. ಏನು ಅಂದರೆ ಯಸ್ಮಿನ್ ಅಹಂ ಉತ್ಕ್ರಾಂತ ಭವಿಷ್ಯ. ಅವನು ಎದ್ದು ಹೊರಟ್ರೆ ನಾನು ಹೋಗಬೇಕು, ಅವನು ಕೂತರೆ ನಾನು, ಅಂದರೆ ನಾನು ಎಡೆಬಿಡದೆ ನನ್ನ ಜೊತೆಗಿರತಕ್ಕ, ನನ್ನ ಮೂಮೆಂಟು ಅವನ ಮೂಮೆಂಟ್ ಒಂದೇ ಆಗಿರಬೇಕು. ಅವನು ಹೊರಟಾಗ ನಾನು ಹೊರಟು ಹೋಗಬೇಕು, ಅವನು ಬಂದು ಕೂತಾಗ ನಾನು ಕೂಡಬೇಕು. ಅಂಥ ನನ್ನ ನಿತ್ಯ ಸಂಗಾತಿ, ನನ್ನ ಕಾನ್ಸ್ಟೆಂಟ್ ಕಂಪ್ಯಾನಿಯನ್ ಒಬ್ಬ ಬೇಕು ಅಂತ.
ಹಾಗೆ ಯೋಚನೆ ಮಾಡಿ ಅವನು ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು ಪ್ರಾಣವಸರ್ಜಿತ, ಪ್ರಾಣದೇವರನ್ನು ಸೃಷ್ಟಿ ಮಾಡಿದ. ಅಂದ ಪ್ರಾಣದೇವರು ಎಲ್ಲಿ ಹೋಗ್ತಾರೋ ಅಲ್ಲಿ ಭಗವಂತ ಇದ್ದಾನೆ, ಪ್ರಾಣದೇವರು ಎಲ್ಲಿ ಕೂಡ್ತಾರೋ ಅಲ್ಲಿ ಭಗವಂತ ಕೂಡ್ತಾನೆ, ಪ್ರಾಣದೇವರು ಹೊರಟು ಅಂದರೆ ಭಗವಂತ ಹೊರಟು ಬಿಡ್ತಾನೆ. ಅಷ್ಟು ಪ್ರೀತಿ ಪ್ರಾಣದೇವರ ಮೇಲೆ. ಅಂಥ ನನಗೆ ಒಬ್ಬ ಪರ್ಸನಲ್ ಅಸಿಸ್ಟೆಂಟು ಬೇಕು ಅಂತ ಯೋಚನೆ ಮಾಡಿ ಮೊಟ್ಟ ಮೊದಲು ಪ್ರಪಂಚದ ಆದಿಯಲ್ಲಿ ಪ್ರಾಣತತ್ವವನ್ನು ಸೃಷ್ಟಿ ಮಾಡಿದ. ಅದು ಪ್ರಾಣತತ್ವ ಅಂತಂದರೆ ಚತುರ್ಮುಖನೂ ಹೌದು, ಮುಖ್ಯ ಪ್ರಾಣನೂ ಹೌದು. ಪ್ರಾಣತತ್ವದಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ಕಲೆ ಯಾವುದು ಗೊತ್ತುಂಟ? ಜೀವ. ಪ್ರಾಣ ಅಭಿಮಾನಿ ದೇವತೆ. ಈ 16ನೇ ಕಲೆ ಅದು. 16ನೇ ಕಲೆ ಅಂದರೆ ಜೀವಕಲೆ. ಸೊ ಜೀವಕಲೆಗೆ ಚೈತನ್ಯ ಬಂತು. ಆ ಜೀವಕಲೆಗೆ ಚೈತನ್ಯ ಬಂದ ಜೀವಕಲೆಗೆ 15 ಬೇಲಿಗಳು. ಅದೇ ಸಂಸಾರ. ಏನಂದರೆ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ಇಂದ್ರಿಯಂ ಮನೋ ಅನ್ನಮನ್ನಾದ್ವೀರ್ಯಂ ತಪೋಮಂತ್ರ ಕರ್ಮ ಲೋಕಾ ಲೋಕೇಶು ನಾಮ ಚ. 15 ಬೇಲಿಗಳು. ಮೊದಲನೆಯ ಬೇಲಿ ಭಯಾನಕ. ಪ್ರಾಣತತ್ವದಿಂದ ಅಭಿಮನ್ಯಮಾನವಾದ ಜೀವ ಚೈತನ್ಯ ಇದೆ. ಅದಕ್ಕೆ ಮೊದಲು ಒಂದು ದೊಡ್ಡ ಬೇಲಿ, ಇನ್ನರ್ ಮೋಸ್ಟ್ ಫೆನ್ಸ್ ಈಸ್ ಬಿಲೀಫ್, ನಂಬಿಕೆಯ ಬೇಲಿ. ಯಾಕೆಂದರೆ ನಾವೆಲ್ಲರೂ ಬದುಕುವುದು ನಂಬಿಕೆಯ ಮೇಲೆ. ನಮಗೆ ಕೆಲವು ನಂಬಿಕೆ, ಅದೆಲ್ಲ ನಾನು ನಂಬಲ್ಲ, ಮೂಢನಂಬಿಕೆ. ಅದು ಒಂದು ನಂಬಿಕೆ. ನಂಬದೇ ಇರುತ್ತೆ, ಅದೆಲ್ಲ ನಾನು ನಂಬಲ್ಲ, ಅದು ಮೂಢನಂಬಿಕೆ ಅನ್ನೋದು ಕೂಡ ನಮ್ಮದೇ ನಂಬಿಕೆ. ನಾವು ಮೂಢನಂಬಿಕೆ ಅಂತ ಹೇಳೋದು ನಮ್ಮ ಮೂಢನಂಬಿಕೆ ಇರ್ಬೋದು. ಸೊ ಇದೆಲ್ಲ ಮನುಷ್ಯನ ಅಸ್ತಿತ್ವ ಅನ್ನೋದು ಅವನ ನಂಬಿಕೆಗಳಲ್ಲಿದೆ, ಸತ್ಯದಲ್ಲಿಲ್ಲ. ನಾನು ಸತ್ಯವನ್ನು ಸುಳ್ಳು ಅಂತ ತಿಳ್ಕೊಬೋದು, ಸುಳ್ಳನ್ನು ಸತ್ಯ ಅಂತ ತಿಳ್ಕೊಬೋದು. ಬಟ್ ನನ್ನ ವ್ಯಕ್ತಿತ್ವ ಏನು ಅಂದರೆ ಯೋ ಯತ್ ಶ್ರದ್ಧಾ ಸಯೇವ ಸಹ ಅಂದ ಕೃಷ್ಣ ಗೀತೆಯಲ್ಲಿ. ನೀನು ಏನು ನಂಬುತ್ತೀಯೋ ಅದು ನಿನ್ನ ವ್ಯಕ್ತಿತ್ವ. ಯಾವುದು ಸತ್ಯವಾದ ನನ್ನ ವ್ಯಕ್ತಿತ್ವ ಆಗಲ್ಲ. ನಾನು ನಂಬಿದ್ದು ನನಗೆ ಸತ್ಯ. ನೀವು ನೋಡಿ, ತಮಾಷೆ ಅಂದರೆ ನೀವು ಶಂಕರೈಟಾಗಿ ಹುಟ್ಟಿದರೆ ಜಗತ್ತು ಸುಳ್ಳು ಅಂತಲೇ ಕಾಣುತ್ತೆ. ಏನು ಮಾಡಿದ್ರು ಸತ್ಯ ಅಂತ ಕಾಣೋದು. ಯಾಕೆಂದರೆ ಸಂಸ್ಕಾರ. ಶಂಕರಾಚಾರ್ಯ ಶಿಷ್ಯರು ನಾವು ಅದನ್ನು ಜಗತ್ತು ಸತ್ಯ ಅಂತ ನಂಬಬಾರದು ಅಂತ ಒಂದು ತಲೆಯಲ್ಲಿ ಪ್ರೀಕನ್ಸೀವ್ಡ್. ಆದ್ದರಿಂದ ಜಗತ್ತೆಲ್ಲ ಮಿಥ್ಯಾಪ, ಜಗತ್ತಲ್ಲಿ ಏನೂ ಇಲ್ಲ ಅಂತ ಕಾಣುತ್ತೆ. ನೀವು ಮಾಧ್ವರಾಗಿ ಹುಟ್ಟಿದರೆ ಛೇ ಜಗತ್ತು ಪರಮ ಸತ್ಯ, ಭಗವಂತ ಸೃಷ್ಟಿ ಮಾಡಿ ಸುಳ್ಳಾಗೋದು ಅಂತ. ಅದು ಯಾವುದು ಸತ್ಯ ಬೇರೆ, ನಮ್ಮ ನಂಬಿಕೆ ನಮ್ಮನ್ನು ಕಾಡ್ತಾ ಇರುತ್ತೆ. ನಾವು ಮಾಧ್ವರಾಗಿ ಹುಟ್ಟಿದಾಗ ಮಾಧ್ವ ನಂಬಿಕೆ ಅದು. ಅಂದರೆ ಮಾಧ್ವ ಪರಂಪರೆಯ ನಂಬಿಕೆ ನಮ್ಮ ನಂಬಿಕೆ ಆಗಿಬಿಡುತ್ತೆ. ನಮ್ಮ ಸ್ವಂತದ ನಂಬಿಕೆ ಹೌದಲ್ಲೋ ಗೊತ್ತಿಲ್ಲ. ನಾವು ಸ್ಮಾರ್ತರಾಗಿದ್ದರೆ ಆ ಮತದಲ್ಲಿ ಏನು ನಂಬಿಕೆ ಅದೇ ನನ್ನ ನಂಬಿಕೆ ಅಂತ. ಆಮೇಲೆ ಅದೇ ಸತ್ಯ ಅಂತ ಭ್ರಮೆ. ಲಾಜಿಕ್ ಅದು ಏನು ಅಂದರೆ, ನಾನು ಅದ್ವೈತಿ ಆಗಿದ್ದರೆ ನನ್ನ ಲಾಜಿಕ್ ಏನಂದರೆ ಅದ್ವೈತವೇ ಸತ್ಯ. ಯಾಕೆಂದರೆ ನನ್ನಂಥ ಮಹಾನುಭಾವ ಅದರಲ್ಲಿ ಹುಟ್ಟಿದ್ರಿಂದ. ಲಾಜಿಕ್ ಬೇಡ. ನಾನು ಅದ್ರಲ್ಲಿ ಹುಟ್ಟಿದ್ದೆ. ನಾನು ಮಾಧ್ವನಾಗಿದ್ದರೆ ಮಧ್ವ ಸಿದ್ಧಾಂತವೇ ಸತ್ಯ, ನನ್ನಂಥ ಮಹಾನುಭಾವದಲ್ಲಿ ಹುಟ್ಟಿದ್ರಿಂದ. ಸೊ ನಮ್ಮ ಎಲ್ಲ ಥಿಂಕಿಂಗು ಬೇಸ್ಡ್ ಆನ್ ಬಿಲೀಫ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ದಟ್ ಈಸ್ ಡಿಫರೆಂಟ್. ಅಂತೂ ನಮ್ಮ ಬದುಕೋದು ನಮ್ಮ ನಂಬಿಕೆ. ಆ ನಂಬಿಕೆಯನ್ನು ಅವನು ಬೆಳೆಸಿಕೊಂಡದ್ದು. ನಂಬಿಕೆ ಒಳ್ಳೆಯ ನಂಬಿಕೆ ಆದರೆ ಮೇಲಕ್ಕೆ ಹೋಗ್ತಾನೆ, ಕೆಟ್ಟ ನಂಬಿಕೆ ಆದರೆ ಜಾರ್ತಾನೆ. ಅದು ಬೇರೆ ವಿಷಯ. ಒಟ್ಟಾರೆ ಒಂದು ಕೆಳಗೆ ಹೋಗಲಿ ಮೇಲಕ್ಕೆ ಹೋಗಲಿ, ಅದರ ಮೂಲದಲ್ಲಿ ಇರ್ತಕ್ಕಂಥ ದೊಡ್ಡ ಬೇಲಿ ನಂಬಿಕೆಯ ಬೇಲಿ. ಆಮೇಲೆ ಶ್ರದ್ಧಾ ಆದಮೇಲೆ ಖಂ ವಾಯು ಜ್ಯೋತಿ ಆಪಃ ಪೃಥ್ವಿ. ಅನಂತರದ ಬೇಲಿ ಎಂದರೆ ಆಕಾಶ, ಗಾಳಿ, ಬೆಂಕಿ, ನೀರು, ಮಣ್ಣು. ಅದೇ ಪಂಚಭೂತಗಳ ಬೇಲಿ. ಅದೇ ನಮ್ಮ ದೇಹ. ನಮ್ಮ ದೇಹ ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇಹದಲ್ಲಿ ಕಾಣುವ ಅಂಶ ಎರಡೇ, ಮಣ್ಣು ಮತ್ತು ನೀರಿನ ಅಂಶ. ಅದನ್ನೇ ಅನ್ನಮಯ ಕೋಶ ಅಂತ ಹೇಳ್ತೀವಿ. ಮಣ್ಣು ಮತ್ತು ನೀರಿನ ಕಾಂಬಿನೇಷನ್. ಯಾಕೆಂದರೆ ಬರೇ ಮಣ್ಣಾದರೆ ಉದುರಿ ಹೋಗುತ್ತೆ, ಅದಕ್ಕೆ ನೀರಿನ ಅಂಶ ಬೇಕು. ಹಾಗಾಗಿ ಒಂದು ಫಾರ್ಮೇಷನ್ ಆಯಿತು. ಸೊ ಮಣ್ಣು ನೀರಿನ ಅಂಶವಾಗಿರತಕ್ಕಂಥ ಗ್ರಾಸ್ ಬಾಡಿ ಈಸ್ ವಿಸಿಬಲ್. ಅದು ನಮ್ಮ ಕಣ್ಣಿಗೆ ಕಾಣುವಂಥದ್ದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅನ್ನಮಯ ಕೋಶ. ಅದರ ಮೇಲೆ ಒಳಗಿನಿಂದ ಟೆಂಪರೇಚರ್ ಈಸ್ ದ್ಯಾರ್, ಇದು ಅಗ್ನಿ. ಏರ್ ಈಸ್ ದ್ಯಾರ್, ಶ್ವಾಸಕೋಶದಲ್ಲಿ ಗಾಳಿ ಓಡಾಡ್ತಾ ಇದೆ, ಅದಕ್ಕೋಸ್ಕರ ಸ್ಪೇಸ್ ಈಸ್ ದ್ಯಾರ್. ಅಗ್ನಿ, ವಾಯು, ಆಕಾಶ ಒಳಗಿದೆಯಲ್ಲ, ಅದು ಪ್ರಾಣಮಯ ಕೋಶ. ಈಗ ನಾವು ಚೌತಿಯಲ್ಲಿ ಪೂಜೆ ಮಾಡೋ ಗಣಪತಿಗೆ ಅನ್ನಮಯ ಕೋಶ ಇದೆ. ಮಣ್ಣು ನೀರಿನ ಬೊಂಬೆ, ಅದರ ಒಳಗೆ ಸ್ಪೇಸು ಇಲ್ಲ, ಗಾಳಿಯೂ ಇಲ್ಲ, ಬೆಂಕಿ. ಸೊ ಅದಕ್ಕೆ ಜೀವ ಬರಬೇಕಾಗಿದ್ದರೆ ಒಳಗಿನಿಂದ ಅಗ್ನಿ, ವಾಯು, ಆಕಾಶ, ಅದು ಪ್ರಾಣಮಯ ಕೋಶ. ಆಗ ಪ್ರಾಣಶಕ್ತಿ ಬಂತು. ಪ್ರಾಣಶಕ್ತಿ ಬಂದರೆ ಆವಾಗ ಎನೆಸ್ಥೆಟಿಕ್ ಕಂಡೀಷನ್. ಎನೆಸ್ಥಿಯಾ ಕೊಟ್ಟರೆ ಪ್ರಾಣಶಕ್ತಿ ಇದೆ, ಉಸಿರಾಡ್ತಾ ಇದ್ದಾನೆ, ಜೀವ ಇದೆ, ಆದರೆ ಥಿಂಕಿಂಗ್ ಇಲ್ಲ.
ಅದಕ್ಕೆ ಥಿಂಕಿಂಗ್ ಬರಬೇಕಾಗಿದ್ದರೆ ಅದರ ಮೂರನೇದು ಮನೋಮಯ ಕೋಶ ಬರಬೇಕು. ಆ ಪ್ರಾಣಮಯ ಕೋಶದಲ್ಲಿ ಈ ಇಂದ್ರಿಯಗಳೆಲ್ಲ ಸೇರಿದವು. ಮನಸ್ಸು, ಬುದ್ಧಿ, ಇದು ಮನೋಮಯ ಕೋಶ. ಯೋಚಿಸುವುದು, ಆಮೇಲೆ ತೀರ್ಮಾನಿಸುವುದು. ಆಮೇಲೆ ಅದು ಮನಸ್ಸಿನಲ್ಲಿ ಇದು ಯೋಚಿಸಿದ, ಆದರೆ ಅದು ನಾಳೆ ನಿನ್ನೆ ಯೋಚಿಸಿದ್ದು ಇವತ್ತು ನೆನಪಾಗಬೇಕಲ್ಲ, ಅದಕ್ಕೆ ಇನ್ನೊಂದು ಕೆಲಸ ಬೇಕು, ಅದಕ್ಕೆ ಚಿತ್ತ ಬೇಕು. ಅದೇ ವಿಜ್ಞಾನಮಯ ಕೋಶ, ಅದೇ ಅಹಂಕಾರ ಮತ್ತು ವಿಜ್ಞಾನಮಯ ಕೋಶ. ಆ ನೆನಪು ಅನ್ನುವುದು ಹಿಂದಿನ ಜನ್ಮ, ಅದಕ್ಕಿಂತ ಹಿಂದಿನ ಜನ್ಮ ಎಕ್ಸ್ಪ್ಯಾಂಡ್ ಆದರೆ ಅದು ಚೇತನ. ಅದು ಒಳಗೆ ಇದೆ, ಸ್ವಿಚ್ ಆನ್ ಮಾಡಿದರೆ ಹಿಂದಿನದ್ದು ರಿವೀಲ್ ಆಗುತ್ತೆ. ಇದು ಇಷ್ಟು ಸಂಗತಿಗಳು. ಇದು ಇಂದ್ರಿಯಂ ಮನಃ, ಅದು ಪಂಚಭೂತಗಳು. ಇದೆ. ಇದು ಎರಡು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಪಂಚಭೂತಗಳು ಅಂದರೆ ಅನ್ನಮಯ, ಪ್ರಾಣಮಯ. ಆಮೇಲೆ ಇಂದ್ರಿಯಂ ಮನಃ, ಇಂದ್ರಿಯಗಳು, ಅದು 10 ಇಂದ್ರಿಯಗಳು ಸೇರಿದವು. ಈ ತಮಾಷೆ ಅಂದರೆ ನಮಗೆ ಈ ದೇಹ ಇರುವುದರಿಂದ ನಮ್ಮ ಬದುಕು, ಇವು ಬೇಲಿಗಳು ಅಂದರು. ಯಾಕೆಂದರೆ ಇವು ಆ್ಯಕ್ಚುಲಿ ಈ ದೇಹ ಅನ್ನೋದೊಂದು ಅಂಗಿ, ಒಳಗಿರತಕ್ಕ ಆತ್ಮನಿಗೆ ಒಂದು ಅಂಗಿ ತೊಡಿಸಿ ಕಳಿಸಿದ ಭಗವಂತ. ಆದ್ದರಿಂದ ಈ ಪ್ರಾಚೀನ ಏನು ಹೇಳಿದ್ರು ಅಂದರೆ ಅಂಗಿ ತೆಗೆಯೋದು ಮಡಿಯಾಗುತ್ತೆ ಅಂದರು. ಅಂಗಿ ತೆಗೆಯೋದು ಅಂದರೆ ಇದು ನಾವು ಹೊಲಿಸಿಕೊಂಡು ಬಂದ ಅಂಗಿ ಯಾವತ್ತೂ ತೆಗಿಬೋದು, ಹಾಕ್ಬೋದು. ಈ ಅಂಗಿ, ಇದು ಭಗವಂತ ಹಾಕಿ ಕಳಿಸಿದ ಅಂಗಿ ಉಂಟಲ್ಲ, ಅದನ್ನು ಕಳಿಸಿಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಅದು ನಿಜವಾಗಿ ಹೆಂಗೆ ಕಳಿಸಿಕೊಳ್ಳೋದು, ಅದು ನಿರ್ವಾಣ ಅಂತ. ಇದರಿಂದ ಬತ್ತಲಾಗದೆ ಬಯಲು ಸಿಕ್ಕದಯ್ಯ ಅಂತ. ಬತ್ತಲಾಗೋದು ಅಂದರೆ ನಾವು ಈ ಅಂಗಿಯೆಲ್ಲ ತೆಗೆದುಬಿಟ್ಟು ಬತ್ತಲಾಯಿತು ಅಂತ ತಿಳ್ಕೊಂಡೇವೆ. ಅಂಗಿ ಬಟ್ಟೆ ಕಳಿಸಿದರೆ ಬತ್ತಲಾಗೋದಿಲ್ಲ, ಈ ದೇಹದಿಂದ ಕಳಿಸಿದಾಗ ಬತ್ತಲಾಗೋದು, ನಿಜವಾಗಿ ಬತ್ತಲಾಗೋದು. ಆ ರೀತಿಯ ಒಂದು ಅನಾವರಣ ಆಗಬೇಕು. ಅದಕ್ಕೋಸ್ಕರ ಅವರು ನಿರ್ಬಾಣ ಅಂತ ಕೊಡ್ತಾ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ನಿರ್ಬಾಣ, ಹೌದು. ಬಾಣ ಅಂದರೆ ಶರೀರ, ಬಾಣ ಅಂದರೆ ಶರೀರ, ನಿರ್ಬಾಣ ಅಂದರೆ ಶರೀರದಿಂದ ಕಳಚಿಕೊಳ್ಳುವುದು, ಅದು ನಿರ್ಬಾಣ. ಬ್ರಹ್ಮ ನಿರ್ಬಾಣ ಮುಚ್ಚತೆ. ಹಾಗಾಗಿ ಈ ದೇಹ ಅನ್ನುವಂಥದ್ದು ಒಂದು ಆವರಣವೇ, ಬೇಲಿಯೇ ನಮಗೆ. ಅದರಲ್ಲಿ ದೇಹ ಮಾತ್ರ ಇದ್ದರೆ ಒಂದು ವಿಷಯ, ಮತ್ತೆ 10 ಬೇಲಿಗಳು ಅದರೊಳಗೆ, ಅದು 10 ಸೇರಿ ಒಂದು ಬೇಲಿ, ಇಂದ್ರಿಯಗಳ ಬೇಲಿ ಅಂತ. ಅಲ್ರಿ, ಇಂದ್ರಿಯ ಅನ್ನೋದು ಜ್ಞಾನಕ್ಕೆ ಕಾರಣ ಅಲ್ವಾ, ಅದು ಬೇಲಿ ಆಗೋದು ಹೇಗೆ? ಅದಕ್ಕೆ ಇಂದ್ರಿಯಗಳು ಒಂದು ಬೇಲಿಯಪ್ಪ. ಯಾಕಂದರೆ ಕಣ್ಣಿದೆ, ಕಣ್ಣಿರುವುದರಿಂದಲೇ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಆ ಗೋಡೆ ಆಚೆ ಇದ್ದದ್ದು ಕಾಣೋಲ್ಲ, ನನ್ನ ಹಿಂದೆ ಇದ್ದದ್ದು ಕಾಣೋಲ್ಲ. ಯಾಕಂದರೆ ಕಣ್ಣು ಎದುರಿರೋದು. ಅದೇ ಪರಾಂಚಿಕಾನಿ. ಕಣ್ಣು ಇಲ್ಲದ ನೀವು ಕಣ್ಣು ಮುಚ್ಚಿದರೆ, ಈ ಕಣ್ಣು ಮುಚ್ಚಿ ಚಂದ್ರಲೋಕಕ್ಕೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಚಂದ್ರಲೋಕ, ನೀವು ಬಯಸಿದ ಲೋಕವನ್ನು ಕಾಣಬಹುದು. ಈ ಕಣ್ಣು ಮುಚ್ಚಿಕೊಂಡು ನೀವು ಇಂಡಿಯಾಕ್ಕೆ ಹೋಗ್ಬೋದು, ಕಣ್ಣಿದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಕಣ್ಣು ಇರುವುದು ಉಂಟಲ್ಲ, ಅದು ನಮ್ಮ ಜ್ಞಾನದ ಪರಿಧಿಯನ್ನು ರಿಸ್ಟ್ರಿಕ್ಟ್ ಮಾಡ್ತದೆ. ಅದರ ವ್ಯಾಸ ಕಮ್ಮಿ ಆಗಿ ಹೋಯ್ತು, ವಿಸ್ತಾರ. ಅದರಿಂದ ಅದು ಬೇಲಿ ಇದು. ಕಣ್ಣು ಇರುವುದರಿಂದ ನಮಗೆ ಸತ್ಯ ತಿಳಿಯೋಲ್ಲ, ಹಾಗೆ ಕಿವಿ ಇರುವುದರಿಂದ ನಮಗೆ ಸತ್ಯ ಕೇಳಿಸೋಲ್ಲ ಎಲ್ಲ. ಯಾಕೆಂದರೆ ಎಕ್ಸ್ಟರ್ನಲ್ ಆಯಿತು, ನಮ್ಮನ್ನು ಪೂರ್ತಿ ಎಕ್ಸ್ಟರ್ನಲ್ ಮಾಡಿತು, ಒಳಗಿನ ಸತ್ಯದ ಕಡೆಗೆ ನಾವು ಹೋಗದಂತೆ ಮಾಡಿತು. ಪರಾಂಚಿಕಾನಿ ವ್ಯತನ. ಇಂದ್ರಿಯಗಳು ಎಲ್ಲ ಹೀಗೆ ಬಹಿರ್ಮುಖವಾಗಿ ನಮ್ಮನ್ನು ಅಂತರ್ನ ಒಳಗಿರತಕ್ಕ ಸತ್ಯದ ಅರಿವು ಬರದಂತೆ ಮಾಡಿದವು. ಆಮೇಲೆ ಇಂದ್ರಿಯಗಳು ಮಾತ್ರ ಇದ್ದರೆ ಬೇರೆ ವಿಷಯ, ಅವು ಏನು ಮಾಡ್ತಿರ್ಲಿಲ್ಲ, ನೋಡಿದರೆ ಕಾಣೋದಿಲ್ಲ. ಕಾಣಬೇಕಾದ್ರೆ ಮನಸ್ಸಿಗೂ ಇಂದ್ರಿಯಕ್ಕೂ ಕಾಂಟ್ಯಾಕ್ಟ್ ಆಗಬೇಕು. ಸೊ ಇಂದ್ರಿಯಕ್ಕೂ ಮನಸ್ಸಿಗೂ ಕಾಂಟ್ಯಾಕ್ಟ್ ಆಗಿ, ಮನಸ್ಸಿಗೂ ಆತ್ಮಕ್ಕೂ ಕಾಂಟ್ಯಾಕ್ಟ್ ಆದಾಗ ಮಾತ್ರ ಒಂದು ರೂಪದ ಜ್ಞಾನ ಆಗೋದು. ಇರದೇ ಇದ್ದರೆ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಆಚೆ ಈಚೆಯಿಂದ ಸುಮಾರು ಜನ ಬರ್ತಾರೆ ಹೋಗ್ತಾರೆ, ಯಾರು ಕಾಣೋದೇ ಇಲ್ಲ ನಮಗೆ. ನಮ್ಮ ಪರಿಚಯದವರೇ ಹೋದರೂ ಕೂಡ ಗೊತ್ತಾಗೋಲ್ಲ. ನಾವು ಏನೋ ಯೋಚನೆ ಮಾಡ್ತಾ ಇದ್ದರೆ, ಏನ್ರಿ ಇಷ್ಟು ದೊಡ್ಡ ಮನುಷ್ಯ ಬರ್ತಾ ಇದ್ದೇನೆ ಸ್ವಾಮಿ, ನಾ ಏನೋ ಬೇರೆ ಯೋಚನೆಯಲ್ಲಿದ್ದೆ, ಕ್ಷಮಿಸಿ. ಕಣ್ಣು ನೋಡ್ತಾ ಇರ್ತದೆ, ಬಟ್ ರಿಸೀವ್ ಮಾಡೋದು, ಯಾಕೆಂದರೆ ಮೈಂಡ್ ಕಾಂಟ್ಯಾಕ್ಟ್ ಆಗಿರೋದು. ಸೊ ಕಣ್ಣಿಗೆ ಮನಸ್ಸಿಗೆ ಕಾಂಟ್ಯಾಕ್ಟ್ ಆಗಬೇಕು, ಆಗ ಮನಸ್ಸು ರಿಸೀವ್ ಮಾಡುತ್ತೆ, ಮನಸ್ಸು ಆತ್ಮನಿಗೆ ಮೆಸೇಜ್ ಕಳಿಸುತ್ತೆ, ಆವಾಗ ಇದು ಇಂಥ ವ್ಯಕ್ತಿಯನ್ನು ಗ್ರಹಣ ಮಾಡುತ್ತೆ. ಹಾಗಾಗಿ ಇಂದ್ರಿಯಗಳು ಎಲ್ಲ ಇದ್ದು ಕೂಡ ಕಣ್ಣಿಲ್ಲದೆ, ಅದು ಮನಸ್ಸು ಇಲ್ಲದೆ ಇರ್ತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಮನಸ್ಸು ಒಳಗೆ ಇದ್ದು ನಮ್ಮನ್ನು ಪೂರ್ತಿ ಎಕ್ಸ್ಟರ್ನಲ್ ವ್ಯವಹಾರಗಳಿಗೆ ಹಚ್ಚಿತು. ಮನಸ್ಸಿನ ಸ್ವಭಾವ ಅಂದರೆ ಕಣ್ಣಿಗೆ ಹೇಳೋದು, ನೋಡು, ಇನ್ನಷ್ಟು ನೋಡು, ಮತ್ತೊಮ್ಮೆ ನೋಡು ಅಂತ. ಅದಕ್ಕೆ ಕಣ್ಣಿಲ್ಲ. ಅದು ಈ ಕಣ್ಣು ನೋಡು, ನಿನಗೆ ಇಷ್ಟ ಆಯ್ತಲ್ವಾ, ಇನ್ನೊಮ್ಮೆ ನೋಡು. ಕಿವಿ ಇಷ್ಟ ಆಯ್ತಲ್ಲ, ಇನ್ನೊಮ್ಮೆ ಕೇಳಿ. ಹೀಗೆ ಕಿವಿಗೆ ಕಣ್ಣಿಗೆ ಮೆಸೇಜ್ ಕಳಿಸಿ, ತನಗೆ ಬೇಕಾದ್ದನ್ನು ಎಕ್ಸ್ಟರ್ನಲ್ ಎಕ್ಸ್ಪೀರಿಯನ್ಸಸ್ಸನ್ನೇ ಅನುಭವಿಸಿ ಅದನ್ನೇ ಎಂಜಾಯ್ ಮಾಡೋದನ್ನು ಮನಸ್ಸು ಅಭ್ಯಾಸ ಮಾಡಿತು. ಮನಸ್ಸು ಒಳಗಿನಂತ ಯೋಚನೆ ಮಾಡಲೇ ಇಲ್ಲ. ಅದು ಒಂದು ಬೇರೆ ಆಯಿತು. ಮತ್ತೇನು? ಇಂದ್ರಿಯಂ ಮನಃ ಅನ್ನಂ. ನಾವು ಬದುಕಬೇಕು ಅಂತ ಅನ್ನ ತಿಂದೆವು,
ಅನ್ನ ತಿನ್ನುವುದರಿಂದಲೇ ನಾವು ಬದುಕ್ತೇವೆ ಅಂತ ತಿಳ್ಕೊಂಡೆವು. ಒಂದಿನ ಅನ್ನ ತಿಂದ ಜೀರ್ಣ ಆಗದೇ ಸಾಯೋದು. ಅನ್ನ ತಿನ್ನದೇ ಇರ್ತಿದ್ರೆ ನಾವು ಸಾಯ್ತಿರ್ಲಿಲ್ಲ ಪ್ರಾಯ. ಅನ್ನ ತಿಂದು ಬದುಕೋದು ಕಲ್ತದ್ರಿಂದ ಅನ್ನ ಜೀರ್ಣ ಆಗದೆ ಒಂದು ದಿವಸ ಸಾಯಲೇಬೇಕಾಯಿತು. ಅದರಿಂದ ಅನ್ನ ಅನ್ನೋದು ನಾವು ಬದುಕೋದಕ್ಕೆ ಎಷ್ಟು ಸಾಧನವೋ ಅಷ್ಟೇ ಒಂದು ದಿವಸ ಸಾಯಲಿಕ್ಕೂ ಅದೇ ಕಾರಣ ಆಯಿತು. ಅನ್ನದ ವೀರ್ಯಂ ಅಂದರೆ ಸ್ಟೆಮಿನಾ, ದೇಹ ಶಕ್ತಿ. ನಾವು ತಮಾಷೆ ಏನು ಅಂದರೆ ಆಹಾರ ತೊಗೊಂಡೆವು, ರಿಚ್ ಫುಡ್ ತಗೊಂಡೆವು, ಚವನಪ್ರಾಶ ತೊಗೊಂಡೆವು. ನಾನು 4 kg ಜಾಸ್ತಿ ಆದೆ. kg ಜಾಸ್ತಿ ಆದ ನಾನಲ್ಲ, ನನ್ನ ದೇಹ. ಅದು ಮರ್ತು ಹೋಯಿತು. ಐಡೆಂಟಿಫಿಕೇಶನ್ ವಿತ್ ಮೈ ಬಾಡಿ. ಐ ಫರ್ಗಾಟ್ ಮೈ ಸೆಲ್ಫ್. ನನ್ನ ದೇಹ ಬೆಳೆದದ್ದು ಅಂತ ತಿಳ್ಕೊಂಡ್ಬಿಟ್ಟು ನಾನೇ ಬೆಳೆದೆ. ನಾನು 80 kg, ನಾನು ಎಲ್ಲಿ 80 kg ಇದ್ದೇನೆ? ಸೊ ದಟ್ ಈಸ್ ಅಗೇನ್ ಐಡೆಂಟಿಫಿಕೇಶನ್, ಮೈ ಐಡೆಂಟಿಫಿಕೇಶನ್ ವಿತ್ ಮೈ ಬಾಡಿ. ನನ್ನ ದೇಹವನ್ನೇ ನಾನು ಭ್ರಮಿಸಿಕೊಂಡೆ ಅನ್ನದಿಂದ. ಅನ್ನದ ವೀರ್ಯಂ, ಅದರಿಂದ ಬಂದ ಸ್ಟೆಮಿನಾದಿಂದ. ಆಮೇಲೆ ಮತ್ತೆ 3 ಬೇಲಿಗಳು: ತಪಃ, ಮಂತ್ರಃ, ಕರ್ಮ. ತಪಸ್ಸಿನ ಬೇಲಿ. ತಪಸ್ಸು ಅಂದರೆ ಆಲೋಚನೆಗಳು, ಏನೇನೋ ಆಲೋಚನೆಗಳು. ನಾನು ಒಂದು ಮನೆ ತಗೋಬೇಕು, ಒಂದು ಬಂಗ್ಲೆ ತಗೋಬೇಕು, ಒಂದು ಕಾರ್ ತಗೋಬೇಕು, ಒಂದು ಫ್ರಿಡ್ಜ್ ತಗೋಬೇಕು, ಏನೇನೋ ಕನಸುಗಳು. ಆ ಕನಸುಗಳ ಬೇಲಿ. ಆ ಕನಸುಗಳನ್ನು ಆದಮೇಲೆ ಮಂತ್ರ ಅಂದರೆ ಮಂತ್ರ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಅರ್ಥ ಗುಟ್ಟಾಗಿ ಮಾತನಾಡೋದು ಅಂತ. ಈಗ ಮಂತ್ರ ವೇದ ಮಂತ್ರ ಅಂತ ಹೇಳ್ತೇವಲ್ಲ, ಅದು ಸಾರ್ವಜನಿಕವಾಗಿ ರಿವೀಲ್ ಮಾಡಬಾರದ ಸಂಗತಿ ಅಂತ. ಮಂತ್ರ ಅಂದರೆ ಗುಪ್ತ ಭಾಷಣ ಅಂತ. ಇಲ್ಲಿ ಗುಪ್ತ ಭಾಷಣ ಅಲ್ಲ, ಸ್ನೇಹಿತರ ಜೊತೆಗೆ ಹರಟೆ. ಅವನ ಮನಸ್ಸಿನಲ್ಲಿ ಬಂದ ಕೂಡಲೇ ನನಗೊಂದು ಮನೆ ತಗೊಳ್ಬೇಕು ಅಂತ ಉಂಟು ಮಾರಾಯ, ನನಗೊಂದು ಕಾರ್ ತೊಗೊಳ್ಬೇಕು ಅಂತ ಉಂಟು ಅಂತ ಹರಟೆ ಅದನ್ನು ಬಾಯಲ್ಲಿ ಬಿಡ್ತಾನೆ. ಆಮೇಲೆ ಮಾಡ್ತಾನೆ, ಮನಸ್ಸಿನಲ್ಲಿ ಯೋಚಿಸ್ತಾನೆ, ಬಾಯಲ್ಲಿ ಆಡ್ತಾನೆ ಮತ್ತು ಕೃತಿಯಲ್ಲಿ ಮಾಡ್ತಾನೆ. ತಪೋ ಮಂತ್ರ, ಇದು ಜೀವನದಲ್ಲಿ ನಡೆಯುವ ಕ್ರಮಗಳು. ಅದರಿಂದ ಮುಂದೆ ಏನು ಲೋಕಾಹ, ಅದೇನೋ ಸ್ಥಿರಚರ ಸೊತ್ತುಗಳು. ಅದೇ ಮನೆ ತಗೊಂಡ ಅದು ಸ್ಥಿರ ಸೊತ್ತು, ಕಾರ್ ತಗೊಂಡ ಅದು ಚರ ಸೊತ್ತು, ಮದುವೆ ಮಾಡಿಕೊಂಡ ಅದು ಚರ ಸೊತ್ತು, ಹಾಗೆ ಸ್ಥಿರ ಸೊತ್ತು ಚರ ಸೊತ್ತು. ಏನೇನು ಬ್ಯಾಂಕಿನಲ್ಲಿ ದುಡ್ಡು ಇಟ್ಟ ಅದು ಚರ ಸೊತ್ತು. ಹೀಗೆ ಸ್ಥಿರಚರ ಸೊತ್ತುಗಳು, ಪೊಸೆಷನ್. ಲೋಕ ನಮ್ಮ ಸೊತ್ತು ಅಂದಮೇಲೆ ಪೊಸಿಷನ್ ಬಂತು. ನಾನು ಅದರ ಒಡೆಯ, ನನಗೆ ಎಷ್ಟು ಪ್ರಾಪರ್ಟಿ, ನಾನು ಎಷ್ಟು ಶ್ರೀಮಂತ. ಅದರಿಂದ 15ನೇ ಬೇಲಿ ನಾಮ, ನೇಮ್ ಆ್ಯಂಡ್ ಫೇಮ್. ಹೆಸರು ಒಂದು ನಮಗೆ ಐಡೆಂಟಿಫಿಕೇಶನ್ ವಿತ್ ಮೈ. ನನ್ನನ್ನು ಗುರುತು ಮಾಡಬೇಕಾದ್ರೆ ನಿಮ್ಮ ಹೆಸರೇನು ಅಂತ ಕೇಳೋದು. ಒಟ್ಟು ಹೆಸರು ನಂದಲ್ಲ, ಅದು ಈ ದೇಹದ. ಯಾಕಂದರೆ ಈ ದೇಹ ಹುಟ್ಟು ಮುಂಚೆ ಹೆರಲೇ ಇಲ್ಲ. ಈ ದೇಹ ಹುಟ್ಟಿ 12 ದಿವಸದ ಮೇಲೆ ಯಾರೋ ಇಟ್ಟದ್ದು, ಅಪ್ಪ ಅಮ್ಮ ಅಂತ ಅನಿಸಿಕೊಂಡವರು. ಆಮೇಲೆ ಈ ದೇಹ ಹೋದ ಮೇಲೆ ಆ ಹೆಸರು ಇರೋದಿಲ್ಲ. ಆಮೇಲೆ ಕಡೆ ಪಿಂಡ ಹಾಕುವಾಗ ಮಾತ್ರ ಇಂಥ ನಾಮಾನಂ ಅಂತ ಮತ್ತೆಲ್ಲ ಇರೋದಿಲ್ಲ. ಆಮೇಲೆ ಅವನಿಗೆ ಹೆಸರು ಬೇರೆ ಬರುತ್ತೆ, ಇನ್ನೆಲ್ಲ ಹುಟ್ಟಾನೆ. ಅದರಿಂದ ಐಡೆಂಟಿಫಿಕೇಶನ್, ಹೆಸರಿನ ಐಡೆಂಟಿಫಿಕೇಶನ್ ಅದಕ್ಕಿಂತ ದೊಡ್ಡದು ನೇಮ್ ಆ್ಯಂಡ್ ಫೇಮ್. ನಾಮ ಅಂದರೆ ಪ್ರಸಿದ್ಧಿ, ನನ್ನ ಟೈಟ್ಲು, ಅದು ಭಾಳ ಮುಖ್ಯವಾಗುತ್ತೆ. ನಾನು ಯಾರು, ನಾನು ಇಂಥ ಕ್ವಾಲಿಫಿಕೇಷನ್ ಇದೆ, ಇಷ್ಟಿಷ್ಟು ಸಭೆಗಳಲ್ಲಿ ನನಗೆ ಸನ್ಮಾನ ಪತ್ರ ಕೊಟ್ಟಿದ್ದಾರೆ, ಇಂತಿಷ್ಟ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸರ್ತಿ ಒಂದು ಕಡೆ ಉಪನ್ಯಾಸಕಾರರು ನನ್ನನ್ನು ಬರ್ತೀನಿ ಅಂದೆ. ಆಡ ದಿವಸ ಬಂದರು, ಸ್ವಾಮಿ ನಿಮ್ಮ ಟೈಟ್ಲ್ಗಳೆಲ್ಲ ಕೊಡಿ. ಯಾಕ್ರಿ? ಅಲ್ಲ, ಅದು ಈ ಮೊದಲು ಉಪನ್ಯಾಸ ಮಾಡಿದವರೆಲ್ಲ ಅಷ್ಟು ಟೈಟ್ಲ್ ಹಾಕಬೇಕು ಅಂತ ಕಂಡೀಷನ್ ಹಾಕಿದ್ರು. ಹಾಗಾಗಿ ನಿಮ್ಮ ಹತ್ರ ಕೇಳಿ ಅವರು ಒಂದು ಫುಲ್ ಪೇಜ್ ಟೈಟ್ಲ್ ಕೊಟ್ಟಿದ್ದೆ. ಇಷ್ಟೆಲ್ಲ ಹಾಕಿದ್ರೇನೆ ಉಪನ್ಯಾಸ ಬರೆದು ಹೇಳಿದ್ರಂತ ಹಿಂದಿನ ಉಪನ್ಯಾಸಕರು. ನಾನು ಹೇಳಿದೆ, ನನಗೆ ಪರ್ಮನೆಂಟ್ ಟೈಟ್ಲ್ ಯಾವುದೂ ಇಲ್ಲ. ಯಾರ್ಯಾರೋ ಕೊಟ್ಟಿದ್ದಾರೆ, ಅದು ಯಾವತ್ತೋ ಕೊಟ್ಟಿದ್ದಾರೆ, ಆಮೇಲೆ ಮತ್ತೆ ಅದು ಇರ್ಬೋದು, ನಾನು ಸತ್ತ ಮೇಲೆ ಹೋಗುತ್ತೆ. ನನ್ನ ಪರ್ಮನೆಂಟ್ ಟೈಟ್ಲ್ ನನ್ನ ಅಪ್ಪಟ್ಟ ಹೆಸರು ಅಂದರೆ ಬನ್ನಂಜೆ ಗೋವಿಂದಾಚಾರ್ಯ ವಿಲ್ ಸ್ಪೀಕ್ ಆನ್ ದಿಸ್ ಸಬ್ಜೆಕ್ಟ್ ಅಂತ ಅಷ್ಟು ಹಾಕಿ, ಉಳಿದದ್ದು ಯಾವುದು ಬೇಡ. ಅದು ಮತ್ತೆ ಟೈಟ್ಲ್ ಹಾಕಿ ಇಷ್ಟೆಲ್ಲ ಟೈಟ್ಲು ಉಂಟು, ಅವ್ರು ಮಾತಾಡಿದ್ದೇ ಬೋರ್ ಆಯಿತು ಅಂತ ಹೇಳಬಾರ್ದು. ಅದರಿಂದ ನಾನು ಮಾತೇ ನನ್ನ ಟೈಟ್ಲು, ನಿಮಗೆ ಇಷ್ಟ ಆದರೆ ಅದೇ ನನ್ನ ಕ್ವಾಲಿಫಿಕೇಷನ್ನು, ಏನು ಟೈಟ್ಲ್ ಹಾಕಬೇಡಿ ಅಂತ. ಅದರಿಂದ ಈ ಟೈಟ್ಲಿನ ಮೋಹ ತುಂಬ ಇರುತ್ತೆ. ನಾನು ಪುಸ್ತಕ ಕೊಟ್ಟರೆ ಅದರಲ್ಲಿ ಇಷ್ಟು ಟೈಟ್ಲ್ ಹಾಕಬೇಕು. ಇನ್ನು ಏನೊಂದು ತಮಾಷೆ ಹೇಳ್ತೇನೆ ನಿಮಗೆ. ಪದ್ಮಶ್ರೀ ಅಂತ ಗೌರ್ಮೆಂಟು ಟೈಟ್ಲ್ ಕೊಡುತ್ತೆ, ನನಗೂ ಕೊಟ್ಟಿದ್ದಾರೆ. ಅದು ನಾನು ಎಂದು ಹಾಕ್ಕೊಳ್ಳೋದಿಲ್ಲ ಅದನ್ನು. ಯಾಕೆ ಅಂದರೆ ಗೌರ್ಮೆಂಟ್ನ ರೂಲ್ ಇದೆ, ಬಹಳ ಜನಕ್ಕೆ ಗೊತ್ತಿಲ್ಲ. ಅದನ್ನು ಟೈಟ್ಲಾಗಿ ಬಳಸಬಾರ್ದು, ಹೆಸರನ್ನ ಒಟ್ಟಿಗೆ ಬಳಸಬಾರ್ದು ಅಂತ. ಅದನ್ನು ಈ ಶುಡ್ ನಾಟ್ ಬಿ ಯೂಸ್ಡ್ ಆಸ್, ನಿಮಗೆ ಅದನ್ನು ಅಜೆಕ್ಟಿವ್ ಆಗಿ ಪದ್ಮಶ್ರೀ ಗೋವಿಂದಾಚಾರ್ಯ, ಅದನ್ನು ಗೌರ್ಮೆಂಟ್ ರೂಲ್ ಇದೆ. ಅದನ್ನು ಪದ್ಮಶ್ರೀ ಅವಾರ್ಡಿ ಅಂತ ಮತ್ತೆ ಹಾಕ್ಕೊಳ್ಬೋದು ಅಷ್ಟೇ ಹೊರತು ಹೆಸರನ್ನ ಒಟ್ಟಿಗೆ ನೀವು ಅದನ್ನು ಒಂದು ಟೈಟ್ಲಾಗಿ ನೇರ ಬಳಸಬಾರದು ಅಂತ. ಅದು ನಿಯಮ ಇದೆ, ಒಂದು ಕಾನೂನಿದೆ. ಆದರೆ ಇವತ್ತು ಯಾರೂ ಕೂಡ ಪದ್ಮಶ್ರೀ ಅಂತ ಹೆಸರು ಬಂದರೆ ಅವರಿಗೆ ಪದ್ಮಶ್ರೀ ರಾಜರ್ಷಿ ಬೇರೆಯಿಂದ ಹೆಸರು, ಪದ್ಮಶ್ರೀ ಸರೋಜಾದೇವಿ ಹೆಸರು ಹಾಕದಿದ್ದು ಸಿಟ್ಟಿಗೆಳ್ತಾರೆ. ಪದ್ಮಶ್ರೀ ಅವ್ರ ಹೆಸರು ಹಾಕದಿದ್ದು ಪದ್ಮಶ್ರೀ. ಆದರೆ ಕಾನೂನು ಪ್ರಕಾರ ಪದ್ಮಶ್ರೀ ಅನ್ನೋದನ್ನ ಹೆಸರಿನ ಒಟ್ಟಿಗೆ ಬಳಸಬಾರದು.
ಅಂತ ನಿಯಮ ಇದೆ. ಬಟ್ ಅದು ಯಾರು ಅದನ್ನು ಮತ್ತು ಕೊಟ್ಟದ್ದು ಯಾಕೆ ಹಾಗೆ ಅಂತಾರೆ. ಬಟ್ ಇದರಿಂದ ಪಾರಾಗೋದುಂಟಲ್ವ ಭಾರಿ ಕಷ್ಟ. ಅದು ಈ ಪ್ರಶಸ್ತಿಗಳಿಂದ, ಶಾಲುಗಳಿಂದ, ಪದಕಗಳಿಂದ ಪಾರಾಗಿ ನಿಜವಾದ ಪಂಡಿತನಾಗೋದು ಭಾರಿ ಕಷ್ಟ. ಮತ್ತು ಈಗೇನಾಗಿದೆ ಅಂದರೆ ಪ್ರಶಸ್ತಿಗಳು ಸಿಕ್ಕುವುದು ಅಂದರೆ ಅದು ಪ್ರಶಸ್ತಿಗೋಸ್ಕರ ಏನು ನನಗೆ ಪೇಜಾರ ಸ್ವಾಮಿಗಳು ಫೋನ್ ಮಾಡಿದರು, ನನಗೆ ಪದ್ಮಶ್ರೀ ಬಂದು ಭಾಳ ಸಂತೋಷ ಆಯಿತು. ನನಗೆ ಸಂತೋಷ ಆಗಲಿಲ್ಲ ಸ್ವಾಮಿ ಎಂದೆ. ಯಾಕೆ ಅಂತ ಕೇಳಿದ್ರು. ಅಲ್ಲ ಇನ್ನು ಊರಿಗೆ ಹೋದಾಗ ಹೌದಾ ಆಗಬಹುದು, ನೀವು ಯಾರನ್ನು ಹಿಡಿದ್ರಿ ಅಂತ ಕೇಳ್ತಾರೆ. ಏನು ಈಗ ಯಾರನ್ನು ಹಿಡಿಯದೆ ಯೋಗ್ಯತೆಗೆ ಪ್ರಶಸ್ತಿ ಬರುತ್ತೆ ಅನ್ನೋದು ಮರ್ತೇ ಹೋಗಿದೆ ಈಗ ಜನರಿಗೆ. ಯಾರದೋ ಕೈಕಾಲು ಗಟ್ಟಿ ಪ್ರಶಸ್ತಿ ಬಂತು ಅಂತ ತಿಳ್ಕೊತಾರೆ. ಯಾಕೆ ಬೇಕು ಈ ಪ್ರಶಸ್ತಿ, ನನಗೆ ಬೇಡ, ನಾನು ರಿಜೆಕ್ಟ್ ಮಾಡ್ತೇನೆ ಅಂತ ಹೇಳಿದೆ. ಇವತ್ತು ನಿಮಗೆ ಪ್ರಶಸ್ತಿ ಬಂತು ಅಂದರೆ ಯಾರೋ ರೆಕಮೆಂಡೇಷನ್ನಿಂದ, ವಶೀಲಿಯಿಂದ ಹೊರತು ಸಹಜವಾಗಿ ಬಂತು ಅಂತ ಯಾರೂ ನಂಬೋದಿಲ್ಲ. ಹಾಗಾಗಿ ಪ್ರಶಸ್ತಿಗೆ ಮಾನ ಹೋಗಿಬಿಟ್ಟಿದೆ. ಮಾನಕ್ಕೆ ಸಮ್ಮಾನಕ್ಕೆ ಮಾನವೇ ಇಲ್ಲ ಈಗ. ಅದು ಜನರಿಗೆ ಅದೊಂದು ಹುಚ್ಚು. ಆಗ ಇಲ್ಲಿ ಒಬ್ಬರು ಬಂದಿದ್ದರು ಇಂಡಿಯಾದಿಂದ ರಾಚೆಸ್ಟರ್ಗೆ. ಅಲ್ಲಿ ನಮ್ಮ ಉಪನ್ಯಾಸ ನಾವು ದಾಸ ಸಾಹಿತ್ಯ ಬಗ್ಗೆ ಭಾರಿ ಪ್ರಚಂಡ ಉಪನ್ಯಾಸ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೇಳಿದರು. ನಮ್ಮ ಶಿಷ್ಯರಲ್ಲಿದ್ದಾರೆ ಮುಕುಂದನವರು, ಅವತ್ತು ಹೇಳಿದರು. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ನಮಗೆ ಈಗ ಸದ್ಯಕ್ಕೆ ಉಪನ್ಯಾಸ ಬೇಡ ಅಂತ. ಉಪನ್ಯಾಸ ಬೇಡ ಅಂದರೆ ಒಂದು ಕೆಲಸ ಮಾಡಿ, ಏನು ಉಪನ್ಯಾಸ ಬೇಡ, ಒಳ್ಳೆ ಉಪನ್ಯಾಸ ಮಾಡ್ತಾ ಇದ್ದ ಒಂದು ಸರ್ಟಿಫಿಕೇಟ್ ಕೊಡಿ ಅಂತ ಅದನ್ನು ಬರ್ಕೊಂಡು ಹೋಗಿದ್ದಾರೆ. ಅದನ್ನು ಇಂಡಿಯಾದಲ್ಲಿ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ. ನೋಡಿ, ಅಮೇರಿಕಾದಲ್ಲಿ ನಮ್ಗೆ ಸರ್ಟಿಫಿಕೇಟ್ ಮಾತಾಡಿ ಇಲ್ಲ, ಒತ್ತಾಯ ಮಾಡಿ ಬರ್ಸ್ಕೊಂಡು ಹೋಗಿ ಅಮೇರಿಕಾದಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಟ್ಟು ಈ ಥರದ ಒಂದು ಛಾಪನ ಬೆಳೆದುಬಿಡುತ್ತೆ ಮನುಷ್ಯರಲ್ಲಿ. ಅದು ದೊಡ್ಡ ಸಂಸಾರ ಬಂಧನ ಅಂತ ಹೇಳ್ತಾರೆ. ನೇಮ್ ಆ್ಯಂಡ್ ಫೇಮ್. ಈ ಎಲ್ಲ ಬಂಧನಗಳಿಂದ ಕಳಚಿಕೊಂಡು ಈ 15 ಬೇಲಿಗಳಿಂದ ಆಚೆಗೆ ಹೋದರೆ ಜೀವ ಒಬ್ಬನೇ, ಪ್ಯೂರ್ ಸೋಲ್ ವಿಲ್ ಬಿ ದೇರ್, ದಟ್ ಈಸ್ ಮುಕ್ತಿ. ಈ 5 ಬಂಧನ 15 ಬೇಲಿಗಳ ಒಳಗಿರುವುದು ಸಂಸಾರ. ಇದೇ 15 ಬೇಲಿಗಳು, 16ನೇವ ಜೀವ, ಇವೇ 16 ಕಲೆಗಳು. ಇವತ್ತು ನಾವು ಇಲ್ಲಿಗೆ ನಿಲ್ಲಿಸೋಣ. ಇನ್ನೂ ಅದರ ವಿಷಯ ತುಂಬ ಹೇಳೋದಿದೆ. ಈ ಕಲೆಗಳು, ಇದರ ಅಭಿಮಾನ ದೇವತೆಗಳು, ಅದು ಏನು ಎಂದು ಅದರ ವಿವರಗಳನ್ನು ಅದನ್ನು ನಾಳೆ ದಿವಸ ಮಾಡೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾನ್ ತನೂಭಿಃ ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ಭದ್ರಶ್ರವಾಃ ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति।